ಅಂದರೆ ಸರ್, ಬೆಂಗಳೂರು ಆಕಾಶವಾಣಿಯ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಸ್ವಾಗತವನ್ನು ನಾನು ಹೃತ್ಪೂರ್ವಕವಾಗಿ ಬಹಳ ದಯೆಯಿಂದ ಇದನ್ನು ಸ್ವೀಕರಿಸ್ತೀನಿ. ಯಾಕೆಂದರೆ ನಮ್ಮಲ್ಲಿ ಇವತ್ತು ದೂರದರ್ಶನ ಇರ್ಬೋದು, ಸಿನಿಮಾಗಳಿರ್ಬೋದು, ನಾಟಕಗಳಿರ್ಬೋದು, ಆದರೆ ಒಂದು ಕಾಲಕ್ಕೆ ಆಕಾಶವಾಣಿನೇ ನಮಗೆಲ್ಲ ಸರ್ವಸ್ವವಾಗಿತ್ತು. ಹೌದು, ಆಕಾಶವಾಣಿ ಅಂತ ಕರಿತೀವಿ. ಅದಕ್ಕೊಂದು ಅರ್ಥ ಇದೆ, ದೈವವಾಣಿ. ಅದು ವೆರಿ ಬಿಗಿನಿಂಗಲ್ಲಿ ನಮ್ಮನೇಲಿ ರೇಡಿಯೋನೇ ಇರಲಿಲ್ಲ, ಪಕ್ಕದಲ್ಲಿ ಹೋಟ್ಲ್ ಒಂದಿತ್ತು. ಆವತ್ತು ಈ ಚಿತ್ರಗೀತೆಗಳನ್ನು ಕೇಳೋದಾಗಲಿ ಅಥವಾ ಕ್ರಿಕೆಟ್ ಕಾಮೆಂಟ್ರಿನ ಕೇಳೋದಾಗಲಿ ಹೋಟ್ಲ್ಗಳ ಮುಂದೆ ನಿಂತ್ಕೊಂಡ್ಬಿಡ್ತಾ ಇದ್ವಿ. ಆಮೇಲೆ ಎಲ್ಲೋ ಯಾವುದೋ ಸ್ವಲ್ಪ ಸುಸ್ಥಿತಿ ಇರುವಂಥವ್ರು ಮನೆಯಲ್ಲಿ ರೇಡಿಯೋ ಇರೋದು. ನಾವು ಎಕ್ಸಾಮ್ಗೆ ಓದ್ತಾ ಇದ್ವಿ. ಆವಾಗ ಆ ಟೈಮಲ್ಲಿ ಅವ್ರೇನಾದರೂ ಸ್ವಲ್ಪ ಜೋರ ಹಾಕಿದ್ರೆ ನಿಮ್ಮಲ್ಲಿ ರೇಡಿಯೋ ಸ್ವಲ್ಪ ಚಿಕ್ಕದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೆ. ಅಂದರೆ ಇವತ್ತು ಅಂತಹ ಒಂದು ಐತಿಹಾಸಿಕ ಜಾಗ ಅಂದರೆ ನಮ್ಮ ಬೆಂಗಳೂರಿನ ಆಕಾಶವಾಣಿ ಜಾಗ. ಅದು ರಾಜಭವನ ಪಕ್ಕದಲ್ಲೇ ಇದೆ, ವಿಧಾನಸೌಧ ಪಕ್ಕದಲ್ಲೇ ಇದೆ, ರಾಜಭವನದ ರಸ್ತೆಯಲ್ಲಿದೆ. ಸೊ ಇಂತಹ ಒಂದು ಐತಿಹಾಸಿಕ ಜಾಗದಲ್ಲಿ ಇವತ್ತು ವರ್ಷದ ಮೊದಲನೇ ಕಾರ್ಯಕ್ರಮ ನಂದು. ಅದು ಶ್ರೀರಾಮಮೂರ್ತಿಗಳೇ, ನೀವು ನನಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದಕ್ಕೆ ನಾನು ತುಂಬಾ ಸಂತಸ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಬಹಳ ಮುಖ್ಯವಾದ 3 ಸಂತೋಷಕರ ಸಂಗತಿ ಇದೆ. ಒಂದು, ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಪ್ರತಿಷ್ಠಿತ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ನೀವು ನಿಮ್ಮ ಬದುಕಿನ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಬೆಳ್ಳಿ ತೆರೆಗೆ ಬಂದು 50 ವರ್ಷ ಆಗ್ತದೆ. ಈ ಮೂರು ಕೂಡ ನಮಗೆ ಬಹಳ ಹೆಮ್ಮೆಯನ್ನು ತರ್ತಕ್ಕಂತಹ ಸಂಗತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಒಂದೊಂದಾಗಿ ವಿಭಾಗಗಳನ್ನು ಆರಂಭಿಸೋಣ ಸರ್. ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯಿಂದ ಶುರು ಮಾಡೋಣ. ನೀವು ಅವರು ಒಂದೇ ಕಾಲೇಜಲ್ಲಿ ಓದೋರು, ಒಂದೇ ಬಡಾವಣೆಯಲ್ಲಿದ್ದವರು, ಬಾಲ್ಯ ಸ್ನೇಹಿತರು, ಸಿನಿಮಾಗಳ ಮೂಲಕನೂ ಜೊತೆಯಾದವರು. 1-2 ವಿಷ್ಣುವರ್ಧನ್ ಅವ್ರಿಗೆ ಸಂಬಂಧಪಟ್ಟ ಘಟನೆಯಿಂದ ಶುರು ಮಾಡೋಣ. ಏನಿಲ್ಲ, ನನ್ನ ಅತ್ಯಂತ ಅಂದರೆ ಬಾಲ್ಯದ ನೆನಪುಗಳು ತುಂಬ ನಮಗೆ ಮರುಕಳಿಸ್ತಾನೆ ಇರುತ್ತೆ ಯಾವತ್ತು. ಅದು ಒಂದು ಜಾಗ ಅಂದರೆ ಒಂದು ಮೈದಾನ. ನಮಗೆ ನ್ಯಾಷನಲ್ ಕಾಲೇಜ್ ಮೈದಾನ ಅಂತಂದರೆ ಅದೊಂದು ಸಾಂಸ್ಕೃತಿಕ ಎಲ್ಲ ನಡೀತಾ ಇತ್ತು ಅಲ್ಲಿ. ಅಲ್ಲಿ ಅವರು ಪಕ್ಕದ ಚಾಮರಾಜಪೇಟೆಯಲ್ಲಿ ಅವ್ರ ಮನೆ, ಬಸವನಗುಡಿ ಕರ್ಣಿಕ ರಸ್ತೆಯಲ್ಲಿ ನಮ್ಮ ಮನೆ. ಅವರು ಮನೇನು ಔಟ್ ಹೌಸಲ್ಲಿತ್ತು, ನಮ್ಮದು ಒಂದು ವಠಾರದಲ್ಲಿತ್ತು. ನಾವು ಒಂಥರ ಮಧ್ಯಮ ವರ್ಗದ ಜನಾಂಗದವರು ನಾವು. ಆದರೆ ನನಗೆ ವಿಷ್ಣುವರ್ಧನ್ ಅಂತ ಇವಾಗ ನೀವೇನು ಕರಿತೀರ, ನಾವು ಅವನ್ನ ಸಂಪತ್ ಕುಮಾರ್ ಅಂತ ಕರಿತಾ ಇದ್ವಿ. ಅವನನ್ನು ಸುಂದರ ಅಂತ ಕರಿತಾ ಇದ್ದ. ಅವರ ಮನೆಯಲ್ಲಿ ಅವ್ರ ತಂದೆ ನಾರಾಯಣರಾವ್ ಆಗಲಿ, ಕಾಮಾಕ್ಷಮ್ಮ ಆಗಲಿ, ರವಿ ಅವರ ಬ್ರದರ್, ಎಲ್ಡರ್ ಬ್ರದರು, ಪೂರ್ಣಿಮಾ ಅವರ ತಂಗಿ, ಮತ್ತು ನಮ್ಮ ವಿಷ್ಣುವಿನ ದೊಡ್ಡ ಅಕ್ಕಂದ್ರೆಲ್ಲ ಇದ್ದಾರೆ. ನಮ್ಮಲ್ಲಿ ಅದೇ ಥರ 5-6 ಜನ ಇದ್ವಿ. ಸೊ ಏನೋ ಒಂದು ಗೊತ್ತಿಲ್ಲ, ನಮಗೆ ಒಂದು ಅಟ್ರಾಕ್ಷನ್ ಅವತ್ತೇ. ಹೇಳಬೇಕು ಅಂತಂದರೆ ಅವನು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ನಾನು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಈ ಸಮರಾಶಿಗಳಿದ್ರೆ ಅದು ಬೇಗ ಅಂಟ್ಕೊಳ್ಳುತ್ತೆ ಅಂತ. ಅಂದರೆ ನೋಡಿ, ನೀರು ಸೇರುತ್ತೆ, ಗಾಳಿ ಸೇರುತ್ತೆ, ಬೆಂಕಿ ಸೇರುತ್ತೆ, ಪಂಚಗ್ನಿಗಳು ನಮಗೆ. ಹಾಗಾಗಿ ನಮ್ಮನ್ನು ಒಟ್ಟು ಮಾಡಿದ್ದು ಈ ಕಲಾ ಮಾಧ್ಯಮ. ಅವನಿಗೂ ನಟಿಸಬೇಕು ಅಂತ ತುಂಬ ಆಸೆ ಆಗಿತ್ತು. ಸುಹೃದ್ರೂಪಿ ನಟ. ನಾನು ಇವತ್ತು ಹೇಳೋದು, ಇಡೀ ಭಾರತ ದೇಶದಲ್ಲೇ ಒಬ್ಬ ಅತಿ ಸುಂದರವಾದ ನಟ ಅಂತಂದರೆ ಅದು ನನ್ನ ಅದರ್ದನ್ ವಿಷ್ಣುವರ್ಧನ್ನೇ. ಕರೆಕ್ಟ್. ಅವನಿಗೆ ಹೆಸರಿಟ್ಟಿದ್ದು ಕೂಡ ನೋಡಿ, ಪುಟ್ಟಣ್ಣ ಕಣ್ಗಳವರು ಏನಾದರೂ ಬೇರೆ ಹೆಸರಿಟ್ಬಿಡ್ಬೋದಾಗಿತ್ತು. ಒಬ್ಬ ಹೊಯ್ಸಳ ಸಾಮ್ರಾಜ್ಯವನ್ನು ಆಳಿದ ವಿಷ್ಣುವರ್ಧನ್ ಹೆಸರಿಡೋದು. ಈ ಕಡೆ ವಿಜಯನರಸಿಂಹ ಸಂಖ್ಯಾಶಾಸ್ತ್ರದ ಪ್ರಕಾರ ಲೆಕ್ಕ ಹಾಕಿ ನೋಡಿ, ನನ್ನ ಬಾಲ್ಯ ಸ್ನೇಹಿತ ಒಂದು ಕರ್ನಾಟಕ ರತ್ನವನ್ನು ಪಡಿತಾನೆ. ಹೌದು. ಅವತ್ತು ನಾವು ಕ್ರಿಕೆಟ್ ಆಡಬೇಕಾದ್ರೆ ಕ್ರಿಕೆಟ್ ಬಾಲ್ ಇರಲಿಲ್ಲ, ಟೆನ್ನಿಸ್ ಬಾಲ್ ಇತ್ತು. ಆ ಟೆನ್ನಿಸ್ ಬಾಲ್ ಹೆಂಗಿತ್ತು ಅಂದರೆ, ಟೆನ್ನಿಸ್ ಎಲ್ಲ ಆಡಿ ಎಲ್ಲ ಸೌದೋದ್ಮೇಲೆ ಆ ಬಾಲ್ ನಮ್ಗೆ ಸಿಗ್ತಾಯಿತ್ತು. ಅದರಲ್ಲಿ ನಾವು ಬೌಲಿಂಗು ಎಲ್ಲ ಮಾಡ್ತಾಯಿದ್ವಿ, ಬ್ಯಾಟಿಂಗ್ ಎಲ್ಲ ಮಾಡ್ತಾಯಿದ್ವಿ. ಇಂತಹ ಒಂದು ಕಾಲಘಟ್ಟವನ್ನು ನಾನು ನೆನೆಸ್ಕೋತೀನಿ. ಎಲ್ಲವೂ ಕಾಸ್ಮಿಕ್ ರಿಲೇಷನ್ ಅಂತ ನೀವೇನು ಕರಿತೀರಾ, ಅದು ನಮ್ಮ ಜೀವನದಲ್ಲಾಗಿದೆ. ಇನ್ಫ್ಯಾಕ್ಟ್ ನಾನು ಎಲ್ಲ ವಿಚಾರದಲ್ಲೂ ಅವನು ಒಪ್ತಾ ಇದ್ದೆ. ಎಲ್ಲ ವಿಚಾರ, ಅದು ಅವನು ಹಾಡುಗಾರಿಕೆ ಆಗಿರ್ಬೋದು, ಅವನ ಸ್ನೇಹಲೋಕ ಮಾಡಿದ್ದಾಗಿರ್ಬೋದು, ಅವನು ರಾಜಕೀಯ ಬೇಡ ಅಂತ ಹೇಳಿದ್ದು. ಅವನಿಗೆ ಒತ್ತಡ ಇತ್ತು, ತುಂಬ ಒತ್ತಡ ಇತ್ತು. ಅದು ಗುಂಡೂರಾಯರ ಕಾಲದಲ್ಲೂ ಇತ್ತು, ನಮ್ಮ ಅನಂತಕುಮಾರ್ ಅವ್ರ ಕಾಲದಲ್ಲೂ ತುಂಬಾ ಇತ್ತು. ಅವನು ಹೋಗಲಿಲ್ಲ.
ನನಗೂ ಇತ್ತು, ನಾನು ಹೋದೆ, ಗೆಲ್ಲಿಲ್ಲ. ಇಷ್ಟೇ ಆಗಿದ್ದು. ಅಂದರೆ ಸ್ವಲ್ಪ ಕಾಮನ್ ಫ್ಯಾಕ್ಟ್ಸ್ಗಳು ತುಂಬ ಇದೆ. ಅಂಥ ಒಬ್ಬ ಮೇರು ನಟನ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಏನೊಂದು ಪ್ರಶಸ್ತಿ ಕೊಡ್ತಾ ಇದೆ, ಅದು ನನ್ನ 75ನೇ ವಯಸ್ಸಿನ ಕಾಲಘಟ್ಟದಲ್ಲಿ ನನ್ನ ಅನೇಕ ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಾನು ಅದಕ್ಕೆ ಹಲವಾರು ಜನ ಇದ್ದಾರೆ, ನಾನು ಒಬ್ಬನೇ ಅಂತಲ್ಲ, ಹಲವಾರು ಜನ ಇದ್ದಾರೆ. ಆ ಹಲವಾರು ಜನರ ಪೈಕಿ ನನ್ನನ್ನು ಆಯ್ಕೆ ಮಾಡಿರೋದು ನನಗೆ ತುಂಬಾ ಖುಷಿ. ನಾನು ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಆಯ್ಕೆ ಸಮಿತಿಗೂ ಸರ್ಕಾರಕ್ಕೂ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕೆಂದರೆ ಇಂತಹ ಒಂದು ಪ್ರಶಸ್ತಿಯನ್ನು ಇಟ್ಟಿರೋದು ನಮಗೆ ಒಂದು ರೀತಿಯಾದ ಹುಮ್ಮಸ್ಸು, ಮತ್ತೆ ಕೆಲಸ ಮಾಡಬೇಕು ಅಂತ. ಲೈಫ್ ಟೈಮ್ ಅಚೀವ್ಮೆಂಟ್ ಅಂದ ತಕ್ಷಣ ನಿಮ್ಮ ಮನೆಗೆ ಕೂತ್ಕೋಬೇಕು ಅಂತಲ್ಲ, ಇನ್ನಷ್ಟು ಅಚೀವ್ ಮಾಡಬೇಕು ನೀನು ಅಂತ ಹೇಳಿ ಒಂದು ಜಾಗೃತಿ ಬೆಲ್ಲನ್ನು ಹೊಡೆಯುತ್ತೆ. ನನಗೆ ನಿಮಗೆ ಮುಖ್ಯವಾಗಿ 3 ಜನ ಗುರುಗಳು, ಎಚ್ ನರಸಿಂಹಯ್ಯನವರು, ಬಿ ವಿ ಕಾರಂತರು ಮತ್ತು ಬಾಲಚಂದರ್. ಸರ್, 3 ಜನರ ಬಗ್ಗೆ ಒಂದು ಸಣ್ಣ ಸಣ್ಣ ಮಾತುಗಳನ್ನು ಹೇಳಿ ನಾವು ಮುಂದಿದ್ದಕ್ಕೆ ಹೋಗೋಣ. ಸರ್ ನೋಡಿ, ಎಚ್ ನರಸಿಂಹಯ್ಯನವರು ಒಬ್ಬರು ಯಾವುದೋ ಹೊಸೂರಿಂದ ಬಂದು ಕಾಲ್ನಡಿಗೆ ನನ್ನ ನಡ್ಕೊಂಡು 106 ಕಿಲೋಮೀಟರ್ ನಡ್ಕೊಂಡು ನ್ಯಾಷನಲ್ ಕಾಲೇಜಿಗೆ ಸೇರ್ತಾರೆ. ಪವಾಡ. ಆಮೇಲೆ ಅವರು ಫಿಸಿಕ್ಸ್ ಪಾಠ ಮಾಡೋರು. ಅವರು ನಾನು CBZ. ನನ್ನನ್ನು ಅವರು ಒಂದು ಮಾತು ಹೇಳೋರು, ಒಂದೇ ಮಾತು ಹೇಳಬೇಕು ಅಂದರೆ, ಸುಂದರರಾಜ, ಈ ದೇಶಕ್ಕೆ ಒಬ್ಬ ವಿಜ್ಞಾನಿ ಎಷ್ಟು ಮುಖ್ಯನೋ ಒಬ್ಬ ಕಲಾವಿದನೂ ಅಷ್ಟೇ ಮುಖ್ಯ ಅನ್ನೋ ಹೇಳಿ ನನ್ನನ್ನು ಒಬ್ಬ ಕಲಾವಿದನ ಮಾಡಿದಂಥ ಮೊದಲನೇ ಗುರುಗಳು. 2ನೇ ಗುರು ಬಿ ವಿ ಕಾರಂತರು. ಯಾವುದೋ ಮುಂಚಿ ಯಾವುದೋ ಊರಲ್ಲಿ ಅವರು ಹುಟ್ಟಿ ಕುಬ್ಬಿ ಕಂಪ್ನಿನ ಕೆಲಸ ಮಾಡ್ಕೊಂಡು ಬಂದು ತದನಂತರ ಡೆಲ್ಲಿ NST ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದು ಅವರು ಮಾಡಿದ ಮೊದಲನೇ, ಅಂದರೆ ಹಲವಾರು ನಾಟಕ ಮಾಡಿದರು. ಪ್ಯಾಂಟಮೈಮನ್ನು ಒಂದು ಮಾಡ್ತಾರೆ ನ್ಯಾಷನಲ್ ಕಾಲೇಜಲ್ಲಿ. ಆ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ಕ್ರೌಡಲ್ಲಿ ನಾನು ಒಬ್ಬ. ಅವತ್ತು ನನಗೆ ಬಿ ವಿ ಕಾರಂತ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಚಂದ್ರಶೇಖರ್ ಮೂಲಕ ಬಿ ವಿ ಕಾರಂತ ಪರಿಚಯ ಆಗುತ್ತೆ, ಹೈವದನ ನಾಟಕ ಆಗುತ್ತೆ, ಗಿರೀಶ್ ಕಾರ್ನಾಡ್ ಅವರು ರಚಿಸಿದ. ಅವರು ಅಲ್ಲಿಂದಾಚೆಗೆ ಅವರ ಸ್ವಂತ ಮಗನಾಗಿ ನನ್ನ ನೋಡ್ಕೋತಾರೆ, ಮತ್ತೆ ಬೆಳೆಸ್ತಾರೆ. ಬೆನಕ ತಂಡವನ್ನು ಕಟ್ಟೋದಕ್ಕೆ ಅವರು ಎಷ್ಟು ಮುಖ್ಯ ಆಗ್ತಾರೆ, ಹಾಗೆ ನನ್ನನ್ನು ಅವರ ದತ್ತು ಪುತ್ರನಾಗಿ ನನ್ನನ್ನು ಇಟ್ಕೊಂಡು ಬೆಳೆಸ್ಬಿಡ್ತಾರೆ. ನನಗೆ ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅಥವಾ ನಾಟಕದ ಸಂಭಾಷಣೆಗಳು ಹೇಳೋ ರೀತಿಗಳಾಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಪ್ಪ ಹುಟ್ಟಿಸಿದ್ರೆ ನನ್ನನ್ನು ಬೆಳೆಸಿದಪ್ಪ ಬಿ ವಿ ಕಾರಂತ. ಅದು 3ನೇದು ಬಾಲಚಂದರ್. ಯಾಕೆಂದರೆ ಬಾಲಚಂದರು ಭಾಷೆಗೆ ಮೀರಿದಂಥ ನಿರ್ದೇಶಕ. ಅವರು ತಮಿಳಿಗೆ ಸೀಮಿತವಾಗಿರಲಿಲ್ಲ. ಅವರು ತೆಲುಗುನಲ್ಲಿ ಸಿನಿಮಾ ಮಾಡಿದ್ರು, ಮಲಯಾಳದಲ್ಲಿ ಮಾಡಿದ್ರು, ಕನ್ನಡದಲ್ಲಿ ಮಾಡಿದ್ರು, ಹಿಂದಿನಲ್ಲಿ ಮಾಡಿದ್ರು. ಅವರು ಒಟ್ಟಾರೆ ಒಂದು ಕಲೆಯನ್ನು ಭಾಷೆ ಇಲ್ಲ, ಭಾಷೆಗೆ ಮೀರಿದ್ದು ಕಲೆ ಅಂತ ಹೇಳಿ ನನಗೋಸ್ಕರ ಬೆಂಗಳೂರಿನಲ್ಲಿ 3 ದಿವಸ ಕಾದಿದ್ದಾರೆ. ತಪ್ಪಿದ ತಾಳ ಮಾಡೋಕ್ಕೆ ಮುಂಚೆ ಅವರು ನಾಟಕವನ್ನು ನೋಡಿದರು. ಯಾವುದೋ ನಮ್ಮ ನಾಟಕವನ್ನು, ಬೆನಕ ನಾಟಕವನ್ನು ಚೆನ್ನೈನಲ್ಲಿ ನೋಡಿದ್ದು. ಇವಾಗ ಏನು ಚೆನ್ನೈ ಅಂತೀವಿ, ಅವತ್ತು ಮದ್ರಾಸ್ ಆಗಿತ್ತು. ಹೆಚ್ಚಾಗಿ ಆ ಕಾಲದಲ್ಲಿ ಈ ಕನ್ನಡದಿಂದ ತಮಿಳಿಗೆ, ತಮಿಳಿಂದ ಕನ್ನಡಕ್ಕೆ ಈ ಥರ ಸಿನಿಮಾಗಳು ಮಾಡೋದು ಹೆಚ್ಚು ಇತ್ತು. ಆ ಒಂದು ಸಂದರ್ಭದಲ್ಲಿ 76, 77ನೇ ಇಸ್ವಿನಲ್ಲಿ ಅವರು ಒಂದು 3 ದಿವಸ ಕಾದು ಅವರು ನನಗೆ ಆ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂಥೇಳಿ, ಆಮೇಲೆ ನನಗೆ ಇನ್ನೊಂದು ಅವಕಾಶ, ನಮ್ಮ ತಮಿಳಿನಲ್ಲೂ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅಷ್ಟಕ್ಕೆ ಅವ್ರು ಬಿಡಲಿಲ್ಲ ನನ್ನ. ಅನೇಕ ಸಂದರ್ಭಗಳಲ್ಲಿ ಏನಾದರೂ ಇದಾಗಿದ್ದರೆ ಆವಾಗ ನಮ್ಮ ಜೊತೆ ಚರ್ಚೆ ಮಾಡೋರು. ಅವರ 3-4 ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಕನ್ನಡದಲ್ಲಿ ತಪ್ಪಿದ ತಾಳ ಆದಮೇಲೆ ಬೆಂಕಿಯಲ್ಲಿ ಅರಳಿದವು. ಈ 3 ಜನ ನನಗೆ ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾಕೆ ಅಂತಂದರೆ ಒಬ್ಬ ಕಲಾವಿದ ಈ 3 ಥರದ ಗುರುಗಳಿಂದ ಬಂದಾಗ, ಒಂದು ಜ್ಞಾನದ ಭಂಡಾರವಾಗಿದ್ದಂಥ ಎಚ್ ನರಸಿಂಹಯ್ಯ, ಕಲಾ ಭಂಡಾರವಾಗಿದ್ದಂಥ ಬಿ ವಿ ಕಾರಂತರು, ಎಲ್ಲದಕ್ಕಿಂತ ಮೀರಿ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ನಡೆಸ್ಕೊಂಡಂಥ ಒಬ್ಬ ಬಾಲಚಂದರು. ಅವ್ರು ಯಾವತ್ತೂ ಹೇಳಿದ್ರು, ಒಂದು ಸಿನಿಮಾ ಅಂದರೆ ಫುಲ್ ಮೀಲ್ಸ್ ಇದ್ದಾಗೆ, ಎಲ್ಲ ಥರದ್ದು ಅದರಲ್ಲಿ ಎಲ್ಲ ಇರಬೇಕು. ಅದರಲ್ಲಿ ಈ ಕಡೆ ತೊವೆ ಇರಬೇಕು, ಆ ಕಡೆ ಉಪ್ಪಿನಕಾಯಿ ಇರಬೇಕು, ಮಧ್ಯದಲ್ಲಿ ಗೊಜ್ಜಿರಬೇಕು. ಈ ಕಡೆ ಯಾವ ಪ್ರೇಕ್ಷಕ ಯಾವುದನ್ನು ಆರಿಸ್ಕೋತಾನೆ ಅವನಿಗೆ ಬಿಟ್ಟಿದ್ದು ಕರೆಕ್ಟ್. ಅದು 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 ಹೇಳಿದಂಥ ಬಾಲಚಂದ್ರ. ನಿಮ್ಮ ಸಿನಿಮಾ ಬದುಕನ್ನು ನೋಡುವಾಗ ನಮ್ಗೆ ಹಂಗೆ ಕಾಣಿಸುತ್ತೆ ಸರ್. ಯಾಕೆಂದರೆ ನೀವು ಇತ್ಲ ಕಲಾತ್ಮಕ ಸಿನಿಮಾದಲ್ಲಿ ಒಂದಾನೊಂದು ಕಾಲದಲ್ಲಿ ಮೂಲಕ ಬಂದ್ರಿ, ಒಂದಾನೊಂದು ಕಾಲದಲ್ಲಿ ಕೂಡ ಶಂಕರ್ನಾಗ್ ನೆನಪಡ್ತಾರೆ. ಆದರೆ ಅವ್ರಿಗೆ ಸರಿಸುಮಾನಾದ ಪಾತ್ರವನ್ನು ಮಾಡೋದಂಥವ್ರು ನೀವು. ಹೌದು. ಇತ್ತ ವಾಣಿಜ್ಯ ಸಿನಿಮಾ ನೋಡಿದ್ರೆ ಪ್ರಾಯದಿಂದ ನಿಮ್ದು ಇನ್ನೊಂದು ಜರ್ನಿ ಶುರುವಾಗುತ್ತೆ ಸರ್. ಅದ್ರ ಬಗ್ಗೆ ಮಾತಾಡಿ. ಏನಿಲ್ಲ, ಕಲೆ ಅನ್ನೋದು ನನ್ನ ಪ್ರಕಾರ ಕಮರ್ಷಿಯಲ್ಲೇ. ಯಾಕೆಂದರೆ ನೀವು
ಸಿನಿಮಾ ಮಾಡೋದು ಅಥವಾ ನಾಟಕ ಮಾಡೋದು ಜನಗಳಿಗೆ ತೋರಿಸೋಕ್ಕೋಸ್ಕರ. ಸೊ ಆ ಕಾಲದಲ್ಲಿ ಅದೇನು ಮಾಡ್ತಾಯಿದ್ರು, ಕಲಾವಿದರು ಪಾತ್ರ ಮಾಡೋರು, ಹವ್ಯಾಸಿ ಕಲಾವಿದರು ಅಂತಂದರೆ ಈ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು, ಅವ್ರಿಗೊಂದು ಹವ್ಯಾಸ ಇತ್ತು, ಅವರು ಹವ್ಯಾಸಕ್ಕೋಸ್ಕರ ಮಾಡೋರು. ನಾವು ಪ್ರೊಫೆಷ್ನಲ್ಸು ಅಂದರೆ ನಮಗೆ ಇದೊಂದು ಪ್ರೊಫೆಷನ್, ವೃತ್ತಿ. ಆದರೆ ವೃತ್ತಿ ಅಂದ ತಕ್ಷಣ ಏನು ಮಾಡ್ತೀವಿ, ಗೇಮ್ಸ್ ಆಡ್ತೀವಿ ನೋಡಿ. ಟೆನ್ನಿಸಲ್ಲಿ ವೃತ್ತಿ ಅಲ್ಲ ಅದು. ಟೆನ್ನಿಸ್ ಈಸ್ ಎ ಪ್ರೊಫೆಷನ್ ಆಫ್ ಎ ಡಿಫ್ರೆಂಟ್ ಲೆವೆಲ್. ಪ್ರೊಫಿಷಿಯನ್ಸಿ ಪಡೆಯೋದು, ಅದರಲ್ಲಿ ತುಂಬ ಮೇಲಕ್ಕೆ ಹೋಗೋದು. ಈ ಸಿನಿಮಾ ಅಂತ ಬಂದಾಗ ಏನಾಗುತ್ತೆ, ನಮಗೆ ಕಮರ್ಷಿಯಲ್ ಅಂತ ಏನಕ್ಕೆ ಕರಿತೀವಿ, ಅಲ್ಲೊಂದು ಮಾರುಕಟ್ಟೆ. ನಿರ್ಮಾಪಕನ ಒಂದೊಂದು ಬಂಡವಾಳ ಹಾಕ್ತಾನೆ, ನಿರ್ದೇಶಕ ಕಲಾವಿದರನ್ನ ಆಯ್ಕೆ ಮಾಡ್ತಾನೆ, ಇದನ್ನು ಜನಗಳಿಗೆ ಒಂದು ರೀತಿಯಾಗಿ ಉಣಬಡಿಸ್ತಾರೆ. ಈ ಹವ್ಯಾಸಿ ಸಿನಿಮಾಗಳು ಅಥವಾ ಆರ್ಟ್ ಫಿಲ್ಮ್ ಅಂತ ಏನು ಮಾಡಿದ್ವಿ, ನೈಜತೆಯನ್ನು ಹೆಚ್ಚು ತೋರಿಸ್ತಾ ಹೋದ್ವಿ, ಕಮರ್ಷಿಯಲ್ನ ಸ್ವಲ್ಪ ಕಡಿಮೆ ಮಾಡಿದ್ವಿ. ಆದರೆ ಈ ಕಮರ್ಷಿಯಲ್ಲಿ ನೈಜತೆಗೆ ಸ್ವಲ್ಪ ಒತ್ತು ಅಷ್ಟು ಕೊಡಲ್ಲ, ಸ್ವಲ್ಪ ಗ್ಲೋರಿಫೈಡಾಗಿ ಮಾಡ್ತಾರೆ. ಬಡತನವಾಗಿಯೇ ತೋರಿಸಲ್ಲ. ಒಂದು ಒಳ್ಳೆ ಸೀರೆನೋ ಒಂದು ಒಳ್ಳೆ ಪ್ಯಾಂಟು ಹರ್ಕಲ್ಗೆ ಅದ್ಮೇಲೆ ಚೀಟಿ ಅಂಟಿಸ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ. ಆರ್ಟ್ ಫಿಲ್ಮಲ್ಲಿ ನಿಜವಾದ ಒಂದು ಬಟ್ಟೆನ ಮಾಡಿ ಎಲ್ಲ ಮಾಡಿ ಚಡ್ಡಿ ಹಾಕಿ ತಲೆ ಕೂದಲೆಲ್ಲ ತೆಗೆಸೋದು, ಇದೆಲ್ಲ ಮಾಡೋದು ಇತ್ತು. ಅದಕ್ಕೆ ಕಾಯ್ತಾ ಇದ್ವಿ ನಾವು. ಚೋಮಂದುಡಿ ಕಾಲದಿಂದ, ಚೋಮಂದುಡಿನ ನಮ್ಮ ಮನೇಲಿ ಹೇಳೋರು, ಯಾವಾಗ ಯಾವುದೇ ಸಿನಿಮಾಗೆ ಹೋದು ತಲೆ ಬಳಸ್ಕೊಂಬರ್ತೀಯ ಇಲ್ಲ ಗಡ್ಡ ಬಿಟ್ಕೊಂಬರ್ತೀಯ ಅಂತಲೇ ಹೇಳೋರು. ಏನಾಗೋದು ಅಂದರೆ, ಇನ್ನು ದುಡ್ಡು ಕೊಟ್ರನಪ್ಪ ನಿಮಗೆ ಅಂತ ಕೇಳೋರು ನಮ್ಮ. ಅವಾಗ ಏನಾಗೋದು, ಕಲಿಕೆಯ ದಿನಗಳದು. ಕಲಾವಿದರದು ಕಲಿಕೆ ಪ್ರತಿನಿತ್ಯನೂ ಇರುತ್ತೆ, ಪ್ರತಿ ದಿನಾನೂ ನಾವು ಕಲಿತಾನೆ ಹೋಗ್ತೀವಿ. ನಮಗೆ ಎಂಡ್ಲೆಸ್ ಎಜುಕೇಷನ್, ಎಂಡ್ಲೆಸ್. ಯಾಕೆ ಅಂದರೆ ನಾವು ಇವತ್ತು ಯಾವುದೋ ಒಂದು ಬೇರೆ ಪಾತ್ರ ಮಾಡ್ತೀವಿ ಅಂದರೆ ಅದಕ್ಕೆ ಸಿದ್ಧತೆ ಆಗೋದೇ ಬೇರೆ ರೀತಿ. ಚಿಕ್ಕ ವಯಸ್ಸಲ್ಲಿ ಏನು ಮಾಡಿಬಿಡೋರು, ತಾತನ ಪಾತ್ರ ಹಾಕ್ಬಿಡೋರು. ತಾತನ ಪಾತ್ರ ಹಾಕ್ಬಿಟ್ಟು ತಲೆಗೆಲ್ಲ ಬೆಳ್ಳಿಗೆ ಕರಿ ಕೂದಲಿಗೆ ಬಿಳಿ ಬಣ್ಣ ಹಚ್ಚಿಬಿಟ್ಟು, ಇವತ್ತು ನನ್ನನ್ನು ಹೆಂಗೆ ಮಾಡೋಕ್ಕಾಗಲ್ಲ, ಆದರೆ ಹೆಂಗಂಗೋ ಮಾಡೋಕ್ಕಾಗಲ್ಲ. ಆದರೆ ನನಗೆ ಸಿಕ್ಕಂಥ ಈ ವಯಸ್ಸಿನ ಪಾತ್ರಗಳಿಗೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಭಾಳ ಮುಕ್ತವಾಗಿ ಇವತ್ತು ನಾನು ಆ ಪಾತ್ರನ ಮಾಡೋಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ವಯಸ್ಸು ಏನು ಕೇಳುತ್ತೆ, ಪಾತ್ರ ಏನು ಡಿಮ್ಯಾಂಡ್ ಮಾಡುತ್ತೆ, ಅದನ್ನು ಭಾಳ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸರ್, ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡುವಾಗ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನೀವು ರಾಜ್ಕುಮಾರ್ ಅವ್ರಿಗೂ ಬಹಳ ನಿಕಟವಾಗಿದ್ದವರು, ಬಹಳ ಜನ ಗೊತ್ತಿಲ್ಲ ಸಂಗತಿ. ಅವ್ರ ಜೊತೆಗೆ ಒಂದು ಹಾಡು ಕೂಡ ನೀವು ಹೇಳಿದ್ದೀರಿ ಅಂತ ಹೇಳೋದು ಅವ್ರ ನೆನಪು. ನಾನು ರಾಜ್ಕುಮಾರ್ ಅವ್ರನ್ನ ಸಿನಿಮಾ ರಂಗದಲ್ಲಿ ನೋಡೋಕ್ಕೆ ಮುಂಚೆ ಮೊದಲು ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ನನ್ನ ಮೊದಲನೇ ಕನ್ನಡ ಸಿನಿಮಾ ನಾನು ನೋಡಿದ್ದು, ನನಗೆ ನೆನಪಿರೋದು ಗಾಳಿಗೋಪುರ. ಆ ಗಾಳಿಗೋಪುರ ಬಂದು ಭಾರತ್ ಟಾಕೀಸ್ ಅನ್ನೋ ಒಂದು ಥಿಯೇಟ್ರಲ್ಲಿ ನೋಡಿದ್ದು. ಶರೀಫ್ ಅವರ ನೋಡಿ, ಸಂತ ಶಿಶುನಾಳ ಶರೀಫ್ ಅವರು ಅಂತ ಹೇಳ್ತೀವಿ. ಈ ಶರೀಫ್ ಇದ್ದಾರಲ್ಲ, ಯಾರು ಭಾರತ್ ಟಾಕೀಸ್ ಬಂದವರು, ಆ ಭಾರತ್ ಟಾಕೀಸಲ್ಲಿ ಒಂದು ದಿವಸ ಕೂಡ ಕನ್ನಡ ಪಿಕ್ಚರ್ ಬಿಟ್ಟು ಬೇರೆ ಯಾವುದೂ ಹಾಕೇ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ರಣಧೀರ ಕಂಠೀರವ ಪ್ರದರ್ಶನ ಆಗೋದು ಕಾರಣಕರ್ತರು ಎಲ್ಲೂ ಥಿಯೇಟರ್ ಸಿಗದೆ ಇರೋದು. ಸೊ ಹಾಗಾಗಿ ನಾನು ರಾಜ್ಕುಮಾರ್ನ ಅಲ್ಲಿ ನೋಡಿದ ನಂತರ ನಾನು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಅವ್ರ ಜೊತೆ ಅಭಿನಯಿಸಬೇಕಾದ್ರೆ ನನಗೆ ಹೆಚ್ಚು ಕಡಿಮೆ 14 ವರ್ಷ ಬೇಕಾಗಿತ್ತು. 73ಕ್ಕೆ ಬಂದಾಗಲೂ 85ರವರೆಗೂ ಕಾಯಬೇಕಾಗಿ ಬಂತು ನಾನು. ಆವಾಗ ನಾನು ಮಾಡಿದ್ದು ಮೊದಲನೇ ಫಿಲಿಮ್ಮು ಒಂದು ಮುತ್ತಿನ ಕತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಶಂಕರ್ನಾಗ್. ಅವನು ಶಂಕರ್ನಾಗ್ ನನ್ನನ್ನು ಹೇಗೆ ಸ್ನೇಹಿತನಾಗೆ ತುಂಬ ಹಚ್ಕೊಂಡಿದ್ದ, ನನ್ನನ್ನು ತುಂಬ ಎಷ್ಟು ಇಷ್ಟಪಡ್ತಾ ಇದ್ದ, ಆ ರೀತಿಯಾಗಿ ರಾಜ್ಕುಮಾರ್ ಜೋಡಿಯಾಗಿ ನನ್ನನ್ನು ಸೇರಿಸ್ದ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಮುತ್ತು ಕದೀತೀನಿ, ಅವರು ಸಿಕ್ಕಿರೋ ಮುತ್ತನ್ನು ಕದ್ದು ಆಮೇಲೆ ಪಶ್ಚಾತ್ತಾಪ ಪಟ್ಟು ನೀನು ಕೇಳಿದ್ರೇ ಕೊಟ್ಬಿಡ್ತೀನಲ್ಲಪ್ಪ ಅಂತ. ಇದು ರಾಜ್ಕುಮಾರ್ ಸಹಜ ಸ್ವಭಾವ. ಮತ್ತು ಅವರ ಹತ್ತಿರದಲ್ಲಿ ನಾನು ತುಂಬ ಕಲಿತೆ. ಯಾಕೆಂದರೆ ರಾಜ್ಕುಮಾರ್ನ ನೋಡೋದು ಬೇರೆ, ರಾಜ್ಕುಮಾರ್ ಪಕ್ಕದಲ್ಲಿ ಇರೋದು ಬೇರೆ, ರಾಜ್ಕುಮಾರ್ ಜೊತೆ ನಡಿಗೆ ಹಾಕೋದು ಬೇರೆ. ಯಾಕೆಂದರೆ ಕೈ ಹಿಡ್ಕೊಂಡು ನಡೆದಾಗ ಆ ವಾಮ್ತ್ ಇತ್ತಲ್ಲ, ಅವ್ರ ಕೈಯಲ್ಲಿತ್ತ ವಾರ್ಮ್ತು, ಅದನ್ನು ಅಷ್ಟು ಗಟ್ಟಿಯಾಗಿ ನನ್ನ ಕೈ ಯಾವತ್ತೂ ನಾನು ಹೇಳ್ತಾ ಇದ್ದೆ, ಹಂಗೆ ಹಿಡ್ಕೊಳ್ಳೋರು. ಊಟ ಮಾಡುವಾಗ ಪಕ್ಕದಲ್ಲೇ ಕುಡಿಸ್ಕೊಂಡು ಊಟ ಮಾಡಿಸೋರು. ಮತ್ತು ಒಂದೊಂದು ವಿಷಯಗಳು ಹೇಳ್ಕೊಡೋರು ನಮಗೆ. ಆವಾಗ ಏನನ್ನಿಸ್ತು, ರಾಜ್ಕುಮಾರ್ ಇಷ್ಟು ಸರಳ ವ್ಯಕ್ತಿನ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಇವತ್ತು ನಾನು ಏನೇ ಮಾಡಿದ್ರು ಕೂಡ ನನ್ನ ಮೊದಲನೇ ಆದ್ಯತೆ ರಾಜ್ಕುಮಾರ್. ಸರ್, ಆಕಸ್ಮಿಕ ಸಿನಿಮಾ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ನಿಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತೀರಿ. ಅಯ್ಯೋ, ಆ ಸಂದರ್ಭ ಅದು ಏನಾಗೋಯ್ತು ಅಂದರೆ, ನಾನು ಆಗಷ್ಟೇ ಒಂದು ಕಾರ್ ತೊಗೊಂಡಿದ್ದೆ, ಹೊಸ ಕಾರ್. ಅದು ನನಗೆ ಕಾರ್ ಅಂದ ತಕ್ಷಣ ಕಾರ್ ಅಂತಲೇ ಇರಬೇಕು ಅಂದ್ಬಿಟ್ಟು CAR ಮಾಡಿಸ್ದೆ ಅದನ್ನು. ನಮ್ಮನೆ ಇದ್ದಿದ್ದು ಜಯನಗರಲ್ಲಿ. CAJ ಬಂದ್ಬಿಡೋದು, KH ಅಂತ ಆಗ್ಬಿಡೋದು. ಅದಕ್ಕೆ CAR ಬರಬೇಕು ಅಂದ್ಬಿಟ್ಟು ನಾನು ವೈಶಾಲಿ ಮನೆ ಅವಾಗ ಇದರಲ್ಲಿತ್ತು, ರಾಜಾಜಿನಗರದ ಸುಜಾತಾ ಟಾಕೀಸ್ ಹಿಂಭಾಗದಲ್ಲಿತ್ತು. ಅವಳ ಮನೆ ಅಡ್ರೆಸ್ ಕೊಟ್ಬಿಟ್ಟು
ಅಲ್ಲಿಂದ ಹೋಗಿ ರಾಜಾಜಿನಗರಕ್ಕೆ ಹೋಗಿ ನಾನು ಕಾರನ್ನ ಹಾಕ್ಕೊಂಡು 4141 ಅಂತ. ಅಂದರೆ ಈ 4141 ಅಂತ ಯಾಕೆ ಇದು ಅಂತಂದರೆ ನೋಡಿ, ಈ ಕುರ್ಚಿ ಮಾಡಬೇಕಾದ್ರೆ ಕುರ್ಚಿಗೆ 4 ಕಾಲು ಇರಬೇಕು, ಪ್ರಾಣಿಗಳಿಗೆ 4 ಕಾಲು. ಆದರೆ ಎಲ್ಲದಕ್ಕೂ ಒಂದು ಭಾವನೆ ಇರುತ್ತೆ, ಅದಕ್ಕೂ ಒಂದು 4141 ಅಂತ ಮಾಡ್ಕೊಂಡು ಜಗತ್ತಿನ ಒಂದು ನಿಯಮಗಳ ಪ್ರಕಾರ ಮಾಡಿದೆ 4 ಸೀಸನ್ಸ್ ಅಂತ ಅಂತಾರೆ. ಆ ಥರದ್ದು ಇದೆಲ್ಲ ನನ್ನ ಥಾಟ್ಗಳು. ಬಂದುಬಿಟ್ಟು ಆ ಕಾರ್ ತೊಗೊಂಡು ನಂದಿ ಹಿಲ್ಸಲ್ಲಿ ಶೂಟಿಂಗು. ಕಾರ್ ತೊಗೊಂಡಿದ್ದ ಒಂದು ಹುಮ್ಮಸ್ಸು ಮತ್ತು ಇದಕ್ಕೆ ಕಾರ್ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟೆ. ದೇವನಹಳ್ಳಿ ಹತ್ರ ಒಂದು ಟರ್ನಿಂಗ್ ಬರುತ್ತೆ, ಒಂದು ಸೀದಾ ಹೋದರೆ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟೋಗುತ್ತೆ, ಲೆಫ್ಟ್ಗೆ ಹೋದರೆ ಇದಕ್ಕೆ ಹೋಗುತ್ತೆ, ನಂದಿ ಹಿಲ್ಸ್ಗೆ ಹೋಗುತ್ತೆ. ಅದೇದೋ ಸೈಡಲ್ಲಿ ಎಲ್ಲೋ ಒಂದು ಬಂದಾಗ ಒಂದು ಕಾರ್ನ ಓವರ್ಟೇಕ್ ಮಾಡಿಬಿಟ್ಟೆ. ಆ ಓವರ್ಟೇಕ್ ಮಾಡಿದ ತಕ್ಷಣ ಸ್ವಲ್ಪ ಮಿರರ್ ನೋಡಿದೆ, ಸೈಡ್ ಇನ್ಸೈಡ್ ಮಿರರ್, ಮುಂದುಗಡೆ ರಾಜ್ಕುಮಾರ್ ಕೂತಂಗಿತ್ತು. ಸ್ವಲ್ಪ ದೂರ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಗಾಡಿ. ಅಯ್ಯೋ ನನ್ನ ಕಾರ್ನೇನೋ ನೋಡ್ಬಿಟ್ಟು ಅವರು ಆಮೇಲೆ ಏನು ಓವರ್ಟೇಕ್ ಮಾಡ್ಕೊಂಡು ಹೋದ್ನ ಅಂತೇನೋ ಅಂದ್ಬಿಡ್ತಾರೆ ಅಂತ ಭಯ ನನಗೆ. ಸರ್ ನಿಲ್ಲಿಸ್ಬಿಟ್ಟೆ ಗಾಡಿನ. ಒಂದು ಅರ್ಧ ಗಂಟೆ ಹತ್ರ ಕಾರೇ ಬರಲಿಲ್ಲ ಸರ್. ಇದೇನು ಕಾರೇ ಬಂದಿಲ್ಲ ಅಂತ ತಿರ್ಗಾ ವಾಪಸ್ ತಿರ್ಗಿಸ್ಕೊಂಡು ಬಂದೆ. ನೋಡ್ತೀನಿ ಅವ್ರ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಅವರಲ್ಲಿ ಇನ್ಯಾರೆಲ್ಲ ಕೂತಿದ್ರು, ನೋಡಿದೆ ರಾಜ್ಕುಮಾರು ಕಾರಲ್ಲೇ ಕೂತಿದ್ರು. ಇನ್ನೆಲ್ಲ ಇಳಿದ್ಬಿಟ್ಟು ನಾನು ಹತ್ತಿರ ಕಾರ್ ನಿಲ್ಲಿಸ್ಬಿಟ್ಟು ಅವ್ರ ಕಾಲು ನಮಸ್ಕಾರ ಮಾಡಿ, ಏನಣ್ಣ ಇಲ್ಲಿ ಏನಿದೆ, ಕಾರ್ ಕೆಟ್ಟೋಗ್ಬಿಟ್ಟಿತ್ತಂತೆ ಅಂದರು. ಅದೇನೋ ಆಗ್ಬಿಟ್ಟಿದೆ, ಏನು ಮಾಡೋದು? ಹೌದು ನೋಡಿದೆ, ಏನು ಮಾಡ್ಬೋದು ಅಂದ್ಬಿಟ್ಟು, ಅಣ್ಣ ನನ್ನ ಜೊತೆ ಬರ್ತೀರಾ ನೀವು ಅಂತಂದೆ. ಅಗತ್ಯವಾಗಿ ಅಂದರು. ಅಂದುಬಿಟ್ಟು ನನ್ನ ಪೇಪರು ನ್ಯೂಸ್ ಪೇಪರು ಏನೇನೋ ಹಾಕೊಂಡು ಕೂತಿದ್ದೆ ಕಾರಲ್ಲಿ. ಅವ್ರು ಕೂತ್ಕೊಂಡು ಅವ್ರು ಮುಂದೆ ಕೊಡ್ಸೋಕ್ಕೋಸ ಅದೆಲ್ಲ ತೆಗೆದು ಎಲ್ಲ ಇಟ್ಬಿಟ್ಟು ಎಲ್ಲ ಮಾಡಿ, ಬಿಡಿ ಪರವಾಗಿಲ್ಲ, ಮೊದಲೆಲ್ಲ ಕುರಿ ಮಂದೆ ಥರ ತುಂಬ್ಕೊಂಡು ಹೋಗ್ತಾಯಿದ್ರು, ಇವತ್ತು ರಾಜ್ಕುಮಾರ್ಗೋಸ್ಕರ ಒಂದು ಸೀಟ್ ಆದರೂ ಇದೆಯಲ್ಲ, ಬನ್ನಿ ಹೋಗೋಣ ಅಂದರು. ಸೊ ನನಗೆ ಅದು ಅವರು ನೋಡಿ, ನಾನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ನೀವು ಮುಂದೆ ಹೋಗ್ಬಿಟ್ಟೆ ಹಂಗಂತ ಏನೂ ಹೇಳಿಲ್ಲ. ಮೇಲಕ್ಕೆ ಬಂದು ನಾನು ಪಾರ್ಥ ಸಾರಥಿಯಾಗಿ ಅವ್ರನ್ನ ಕರ್ಕೊಂಬಂದಲ್ಲ, ಕೃಷ್ಣನ ಕರ್ಕೊಂಬಂದಲ್ಲ, ಅಷ್ಟೇ ಖುಷಿ. ಯಾಕೆಂದರೆ ಕಾರ್ ತೊಗೊಳೋದು ದೊಡ್ಡದಲ್ಲ, ಕಾರ್ನಲ್ಲಿ ನನ್ನ ಕಾರ್ನಲ್ಲಿ ರಾಜ್ಕುಮಾರ್ ಕೂತಿದ್ರು ಅಂತ. ಮುಂದುವರೆದ ಭಾಗ ಇನ್ನೊಂದು ಹೇಳ್ತೀನಿ. ಅವರು ಇದು ತೊಗೊಂಡ್ಬಿಟ್ಟಿದ್ರು ಕಾರು, ಯಾವುದೋ ಬೆನ್ಸ್ ಕಾರು. ಅವರು ಬೆನ್ಸ್ ಕಾರ್ ತೊಗೊಂಡು ಒಂದು ದಿವಸ ಆದಮೇಲೆ ಯಾಕೋ ಪಾರ್ವತಿ ನನಗೆ ಅಂದ್ಬಿಟ್ರು. ಆಮೇಲೆ ನೋಡಿದೆ ಸ್ಯಾಂಟ್ರೋ ಕಾರ್ ತೊಗೊಂಡ್ರು. ಅವರು ಸ್ಯಾಂಟ್ರೋ ಕಾರ್ ತೊಗೊಂಡ್ರು ಅಂತ ನಾನು ಸ್ಯಾಂಟ್ರೋ ಕಾರ್ ತೊಗೊಂಡೆ. ಇವತ್ತು ನಮ್ಮನೇಲಿದೆ 3366 ಸೀಟ್. ಬಹಳ ಜನ ಗೊತ್ತಿರಬೇಕು, ಆ ಸ್ಯಾಂಟ್ರೋ ಕಾರಲ್ಲೇ ಬಾನಿಗೊಂದು ಎಲ್ಲಿದೆ ಶೂಟಿಂಗ್ ಆಗಿ. ಹೌದು. ನನಗೆ ಅದು ಯಾಕೋ ಗೊತ್ತಿಲ್ಲ, ಅವರು ಅಂದರೆ ನನಗೆ ಅಷ್ಟು ಒಂದು ರೀತಿ ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ, ಎಲ್ಲ ರೀತಿ ನಡ್ಕೊಂಡಿದ್ದಾರೆ, ಎಲ್ಲವನ್ನೂ ನೋಡಿದ್ದಾರೆ. ಬಹುಶಃ ಜಗತ್ತಿನಲ್ಲೇ ಒಬ್ಬನೇ ಕಲಾವಿದ ಇಷ್ಟು ಮಾದರಿಯ ಪಾತ್ರಗಳನ್ನ ಮಾಡಿರ್ತಾರೆ. 100% ಅದು ಯಾರನ್ನು ಇಲ್ಲ, ಸಾಧ್ಯನೇ ಇಲ್ಲ ಬಿಡಿ. ಹಾಡುಗಾರಿಕೆ ಮಾಡಿಕೊಂಡು ಆಮೇಲೆ ವಿಲ್ಲನ್ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಅವ್ರಿಗೆ. ಅದನ್ನು ಕೂಡ ಅವರು ಭಕ್ತ ಪ್ರಹ್ಲಾದ ಮಾಡಿದ್ರು. ಸತಿಶಕ್ತಿ ನೋಡ್ಬೇಕು, ಸತಿಶಕ್ತಿ ಅದ್ಭುತ. ಸೊ ರಾಜ್ಕುಮಾರ್ ಸರ್, ಸುಂದರ್ ರಾಜ್ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾರದ ಒಂದು ಪಾತ್ರ ಇದೆ. ಅದು ಚಂದನದ ಗೊಂಬೆಯ ರಾಘಣ್ಣನ ಪಾತ್ರ. ಆ ಪಾತ್ರದ ಬಗ್ಗೆ ಮತ್ತು ಆ ಪಾತ್ರದ ಒಂದು ಅನುಭವ ಇದೆ ನಿಮಗೆ, ಅದ್ರ ಬಗ್ಗೆನೂ ಹೇಳಿ. ನನಗೇನಂತಂದರೆ, ನನಗೆ ಫಸ್ಟು ಕರೆದು ಆ ಸಿನಿಮಾ ಮಾಡಿದ್ದು ನಮ್ಮ ಶಿವಾನಂದ್ ಅವರ ಆಫೀಸಲ್ಲಿ ಇದ್ದಿತ್ತು. ಮಾಡಿ ಮೇಲೆ ಯಾವುದೋ ಒಂದು ದ್ವಾರಕಾನಾಥ್ ಅವರ ಏನೋ ಒಂದು ಆಫೀಸ್ ಇತ್ತು, ಅಲ್ಲಿಗೆ ಕರೆಸಿದ್ರು ನನ್ನ ದೊರೆ ಭಗವಾನ್ ಕರೆಸ್ಬಿಟ್ಟು, ಈ ರೀತಿ ನಮ್ಮ ಸಿನಿಮಾದಲ್ಲಿ ರಾಘಣ್ಣ ಅಂತ ಒಂದು ಪಾತ್ರ ಇದೆ, ಪುಸ್ತಕ ಕೈ ಕೊಟ್ಬಿಟ್ಟು ತಾರಾಸ್ ಅವರ ಸಬ್ಜೆಕ್ಟ್ ಅಂತ. ಆವಾಗ ನಾನು ಇನ್ನೂ ಅಷ್ಟು ಓದೋ ಅಭ್ಯಾಸಗಳು ನಾನು ಬೇರೆ ಓದ್ತಾ ಇದ್ದೆ, ಸ್ಕ್ರೀನು, ಫಿಲ್ಮ್ ಫೇರ್ ಇದೆಲ್ಲ ಓದ್ತಾ ಇದ್ದೆ. ನಾಟಕಗಳು ಬಿಡಿ, ಅದು ಅನಿವಾರ್ಯವಾಗಿ ಓದ್ತಾ ಇದೆ, ಯಾಕಂದರೆ ಅದು ಓದಲೇ ಬೇಕಾಯಿತು. ಸಾಹಿತ್ಯದ ಬಗ್ಗೆ ಅಷ್ಟು ಅದು ನನಗೆ ಕಾರಾಂತರ ಪರಿಚಯ, ಕಾರ್ನಾಟರ ಪರಿಚಯ, ಲಂಕೇಶ್ ಪರಿಚಯ ಆದಮೇಲೆ ನಾನು ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ದು. ಆವಾಗ ತಾರಾಸದ ಓದ್ಬಿಟ್ಟು ಅದರಲ್ಲಿ ಮುಖ್ಯವಾಗಿ ಹೀರೋನೇ ಬಂದು ರಾಘಣ್ಣ ಪಾತ್ರ. ಆಮೇಲೆ ಸಿನಿಮಾಗೆ ಹೀರೋ ಬೇಕು ಅಂತ ಅನಂತನಾಗ್ ಹಾಕೋತಾರೆ. ಆ ಕಥೆನಲ್ಲಿ ಆ ಪಾತ್ರಕ್ಕೆ ಸೊ ಇದೆಲ್ಲ ಆಯಿತು. ರಾಘಣ್ಣನ ಪಾತ್ರ ಮಾಡಿದೆ, ಅದರಲ್ಲಿ ಲೋಕೇಶ್ ಮಾಡಿದ್ರು, ಆಮೇಲೆ ಲಕ್ಷ್ಮಿ ಅವರು. ಅಫ್ಕೋರ್ಸ್ ಅದ್ಭುತವಾದ ಹಾಡುಗಳಿದೆ ಅದರಲ್ಲಿ. ಆಮೇಲೆ ಅನಂತನಾಗು ಲಕ್ಷ್ಮಿ ಅವರ ಜೋಡಿ ಅಂತೂ ಕಣ್ಣಿಗೆ ಹಬ್ಬ. ಆ ಕಾಲದಲ್ಲಿ ಅದೊಂಥರ ತುಂಬಾನೇ ಚೆನ್ನಾಗಿ ಎಲ್ಲರೂ ಮೆಚ್ಚಿದ ಜೋಡಿ ಅದು. ಸೊ ನನ್ನ ಭಾಗ್ಯ, ನನಗೆ ಆ ರಾಘಣ್ಣನ ಪಾತ್ರ ಸಿಕ್ಕಿದ್ದು. ಪಾತ್ರ ಮಾಡಿದೆ, ಪಾತ್ರ ಎಲ್ಲ ಆಯಿತು, ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ನನಗೆ ಇವತ್ತಿಗೂ
ಯಾರಾದರೂ ನನ್ನ ವಯಸ್ಸಿನವ್ರು ಯಾರಾದ್ರು ಸಿಕ್ಕಿದ್ರೆ ರಾಘಣ್ಣನ ಪಾತ್ರ ನೋಡಿ ಇವತ್ತು ಮೆಚ್ಕೋತಾರೆ, ಅದನ್ನೇ ಹೇಳ್ತಾರೆ. ಮರೆಯಲಾಗದಂತನೇ ಹೇಳಿದ್ದು ಅಂದರೆ, ಒಂದು ಸಲ ನಾನು ಇದು ಕ್ಯಾಚ್ ಸಂದರ್ಭದಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅದು. ಹೌದು. ನಾನು ಅಲ್ಲಿಂದ ಯಾವುದೋ ಹಿರಿಯೂರನ್ನು ಅಥವಾ ತುಮಕೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾಯಿದ್ದೆ. ಅಲ್ಲಿ ರವಿ ಹೋಟ್ಲ್ ಅಂತ ಇದೆ, ರವಿ ತಟ್ಟೆ ಹೋಟ್ಲ್ ಅಂತ, ತಟ್ಟೆ ಇಡ್ಲಿ ಹೋಟ್ಲ್ ಅಂತ. ಸರಿ, ಅಲ್ಲಿ ಕೂತ್ಕೊಂಡು ಇಡ್ಲಿ ತಿಂತಾ ಇದ್ದೆ. ಒಂದು ಬಸ್ ಬಂತು. ಒಂದು ಬಸ್ಸಿನ ತುಂಬ ವಯಸ್ಕರು ಎಲ್ಲರೂ, ಎಲ್ಲ ಒಂದು 50 ದಾಟದವರು, 45-50. ಅಲ್ಲಿ ಒಬ್ರು ಬಂದು ನನ್ನ ತಟ್ಟೆ ಇಡ್ಲಿ ತಿಂದು ನಾನೇ ನೋಡ್ತಾಯಿದ್ರು. ನಾನು ಇದು ಸಿನಿಮಾ ನಟ ಅಲ್ವಾ, ನೋಡ್ತಾಯಿದ್ದೆ. ನಮಸ್ಕಾರ 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 ಅಂತ. ನೀನು ರಾಘಣ್ಣ ಅಲ್ಲನಪ್ಪ ಅಂದರು. ಇಲ್ಲ ನಾನು ಸುಂದರ್ರಾಜ್, ನಾನು ಸುಂದರ್. ಇಲ್ಲಪ್ಪ ನೀನು ರಾಘಣ್ಣ ರೇ, ಬನ್ರಿ ಇಲ್ಲಿ ಅಂತ ಎಲ್ಲರನ್ನೂ ಕರೆದುಬಿಟ್ರು. ನೀನು ಚಂದನದ ಗೊಂಬೆ ರಾಘಣ್ಣ ಅಲ್ವಾ ನೀನು? ಹೌದಮ್ಮ ಹೌದಮ್ಮ ಚಂದನದ ಗೊಂಬೆ ರಾಘಣ್ಣ ಅಂತ. ರೇ, ಅವರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಸರಿ ಸರಿ. ಆ ಗುಂಪು ಇಡೀ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದವರು. ರೀ, ನಮ್ಮ ರಾಘವೇಂದ್ರ ಇಲ್ಲೇ ಸಿಕ್ಬಿಟ್ರು. ಆ ರಾಘವೇಂದ್ರನ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಪಾತ್ರ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾನೇ ಸಾಕು. ಇವತ್ತಿಗೂ ನಾನು ಎಷ್ಟೇ ಸಿನಿಮಾ ಮಾಡಿರಲಿ, ಆ ಟೈಟ್ಲ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಚಂದನದ ಗೊಂಬೆ ಅಂತ. ಈಗಲೂ ಟೈಟ್ಲ್ಗಳು ಬರುತ್ತೆ, ದೇವರೇ ಕಾಪಾಡಬೇಕು. ಅಂದರೆ ನಾನು ಹೇಳೋದು, ಒಂದು ಹೆಸರಿಗೆ ಒಂದು ಅಲಂಕಾರ ಇದೆ ಅಲ್ವಾ. ಯಾರನ್ನೇ ಅಂತ ನೀವು ಉದ್ದೇಶ ಮಾಡಿ ಕರಿಬೇಕಾದ್ರೆ ಸಿನಿಮಾ ಟೈಟ್ಲ್ ಆಗಿರ್ಬೋದು, ಮನೆಗೆ ಹೆಸರಿಡೋದಾಗಿರ್ಬೋದು, ಮಕ್ಕಳಿಗೆ ಹೆಸರಿಡೋದಾಗಿರ್ಬೋದು, ಇದೆಲ್ಲ ಒಂದು ಏನಂತೀರಿ, ಒಂದು ಪಾಸಿಟಿವ್ ಎನರ್ಜಿ ಬರಬೇಕು. ಆ ಥರದ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟಂತಹ ಪಾತ್ರ ಮತ್ತು ಸಿನಿಮಾ ಚಂದನದ ಗೊಂಬೆ. ಸರ್, ನೀವು ಸಿನಿಮಾದಲ್ಲಿ ಅಭಿನಯಿಸ್ತಾ ವೃತ್ತಿ ರಂಗಭೂಮಿಯಲ್ಲೂ ಕೆಲವು ಪಾತ್ರಗಳನ್ನು ಮಾಡಿದ್ರಿ. ಪ್ರಮೀಳಾ ಜೋಶಿ ನಿಮಗೆ ಸಿಕ್ಕಿದ್ದು ಅಲ್ಲೇನೆ. ಹೌದು. ಸೊ ಆ ಘಟನೆಗಳನ್ನು ನೆನಪು. ಏನಿಲ್ಲ, ಪ್ರಮೀಳಾ ಜೋಶಿ ನನ್ನ ಜೊತೆ ಆಲ್ರೆಡಿ ಕೆಲವಾರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದರು. ಅದರ ಮೊದಲನೇ ಸಿನಿಮಾನೇ ಬಂಗಾರದ ಜಿಂಕೆ. ಅದರಲ್ಲಿ ಆರ್ತಿ ಇದ್ದರು, ಭಾರತಿ ಇದ್ದರು, ಆಮೇಲೆ ವಿಷ್ಣುವರ್ಧನ್, ಇವರೆಲ್ಲ ಜೊತೆಗೆ ನಂದು ಪೀಟರ್ ರೋಲ್ ಅಂತ ನೋಡಿ. ಅಲ್ಲಿ ನಾನು ಪೀಟರ್ ಅಂತ ಒಂದು ಕ್ರಿಶ್ಚಿಯನ್ ಪಾತ್ರದ ಅದು. ಅದರಲ್ಲಿ ಪೀಟರ್ ರೋಲ್ ಅಂತ. ಈ ಅಮ್ಮ ಬಂದು ಇವ್ರು ಮಾಡ್ತಾ ಇದ್ದದ್ದು ಒಂದು ಲಂಬಾಣಿ ಪಾತ್ರ, ಟರ್ರು ಅಂತ ಕರ್ಕೊಂಡ್ಬಂದಿದ್ದು. ನಮ್ಗೆ ಅಷ್ಟೇ ಗೊತ್ತಿತ್ತು. ಅದಾದಮೇಲೆ ನಾಗಮಣ್ಣನ ಇನ್ನೊಂದು ಸಿನಿಮಾ ಆಗುತ್ತೆ, ಅದು ಬ್ಯಾಂಕರ್ ಮಾರ್ಗಯ್ಯ ಅಂತ ಆಗುತ್ತೆ. ಅದರಲ್ಲಿ ನಾನು ಮನೆ ಬಿಟ್ಟು ಓಡೋದಂತ ಬ್ಯಾಂಕರ್ ಮಾರ್ಗಯ್ಯನ ಮಗನಾಗಿ ಮನೆ ಬಿಟ್ಟು ಓಡೋಗ್ತೀನಿ, ದೊಡ್ಡವನಾಗ್ಬಿಟ್ಟು ಹೋಗಿ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಈಕೆ ಹೀರೋಯಿನ್ನು, ಆಕೆಗೆ ಸೈಡ್ ಅಸಿಸ್ಟೆಂಟ್ ನಾನು. ಅಲ್ಲಿ ಬಂದು ಕಾಲಿಗೆ ಚಪ್ಪಲಿ ಹಾಕೋದು, ಇದೆಲ್ಲ ಮಾಡೋದು. ಬಂದು ಆಮೇಲೆ ಅಪ್ಪ ಬಂದು ಬೈದು ತಲೆ ಮೇಲೆ ಹೊಡೆದು ಕರ್ಕೊಂಡು ಹೊಟ್ಟೋಗ್ತಾರೆ. ಇದು ಬಟ್ ನಾಟಕದಲ್ಲಿ ನಾನು ಮಾಡಬೇಕಾದ್ರೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಇವ್ರದ್ದೊಂದು ತಂಡ ಇತ್ತು, ಕಮರ್ಷಿಯಲ್. ಶಿವರಾಮಣ್ಣ, ಚಂದ್ರಶೇಖರ್ ಇವರೆಲ್ಲ ಸೇರಿಕೊಂಡು, ಶ್ರೀನಾಥ್ ಇವರೆಲ್ಲ ಒಂದು ಗುಂಪು ಮಾಡ್ಕೊಂಡು ನಾಟಕ ಚಿನ್ನದ ಗೊಂಬೆ ಅಂತ. ಇದು ನಾನು, ಅದು ಚಂದನದ ಗೊಂಬೆ, ಇದು ಚಿನ್ನದ ಗೊಂಬೆ ಅಂತ ನಾಟಕ. ಸರಿ, ಕರ್ಕೊಂಡು ಅದರಲ್ಲಿ ಶ್ಯಾಮನ ಪಾತ್ರ ಅಂತ ಇತ್ತು. ಈಕೆ ಕಾವೇರಿ ಅಂತ, ಈಕೆ ಕಾವೇರಿ, ನಾನು ಶ್ಯಾಮ ಅಂತ. ನಾಟಕ ಮಾಡ್ತೀಯ ಅಂತ ಕೇಳಿದ್ರು. ನಾಟಕನೇ ಮಾಡ್ತಾಯಿದ್ದೀನಿ, ನಾಟಕ ಮಾಡ್ತೀಯ ಅಂತ ಕೇಳೋದೇನಿದೆ? ಇಲ್ಲ, ಇದು ಕಮರ್ಷಿಯಲ್ ನಾಟಕ ಅಂತ. ಏನು ಮಾಡಬೇಕು ಕಮರ್ಷಿಯಲಲ್ಲಿ? ನಾವು ಇಲ್ಲಿ ಬಂದು ರಂಗಭೂಮಿನೆಲ್ಲ ನಾವು ಸೆಟ್ಟೆಲ್ಲ ನೋಡಿದಿರಲ್ಲ, ಕಲಾಕ್ಷೇತ್ರದ ಹೆಂಗೆ. ಇದು ತೆರೆ ಮೇಲಕ್ಕೆ ಹೋಗುತ್ತೆ, ಸ್ಟ್ರೀಟ್ ಸೀನ್ ಬರುತ್ತೆ, ಆಮೇಲೆ ಮನೆ ಸೀನ್ ಬಂದುಬಿಡುತ್ತೆ, ಕಾಡು ಅಂದರೆ ಕಾಡು ಸೀನ್ ಹಾಕ್ಬಿಡ್ತಾರೆ. ಅದ್ರ ಮುಂದೆ ಮೈಕ್ ಇಟ್ಕೊಂಡು ನಾವು ಮಾತಾಡಬೇಕು. ನಮ್ಗೆ ಅಭ್ಯಾಸನೇ ಇಲ್ಲ ಅದು. ನಮಗೆ ಓಡಾಡಿ ಆ್ಯಕ್ಟ್ ಮಾಡಬೇಕು. ಇಲ್ಲಿ ಮೈಕ್ ಹತ್ರ ಬನ್ನಿ, ಮೈಕ್ ಹತ್ರ ಬನ್ನಿ, ಮೈಕ್ ಹತ್ರ ಬನ್ನಿ ಅಂತ ಮಧ್ಯದಲ್ಲಿ ಹಾಡ್ದಿರೆ. ಹಾಡಲ್ಲ ಯಾವುದೋ ಸ್ವಂತ ಬೇರೆ ಹಾಡಲ್ಲ, ಸಿನಿಮಾ ಹಾಡುಗಳು. ಇದೇನೇ ಒಂಥರ ಉಲ್ಟಾ ಆಗೋಗ್ಬಿಡ್ತಲ್ಲ ನಮ್ಮ ಕೆರಿಯರು ಸಿನಿಮಾದಿಂದ. ಕಾರಂತ ಒಂದು ಸಲ ಹೇಳಿದ್ರಿ ಈ ಮಾತನ್ನ. ಅಲ್ಲ, ನಾನು ಅಷ್ಟು ಕಷ್ಟಪಟ್ಟು ನಿಗೆಲ್ಲ NSDಯಿಂದ ಕಲ್ತ್ಕೊಂಬಂದೆ, ಅದೆಲ್ಲ ಮಾಡಿದೆ, ನೀನು ರಿವರ್ಸ್ ಗೇರಲ್ಲಿ ಹೊರಟೋಗ್ತಾ ಇದೆಯಾ ಅಂತ ಹೇಳಿದ್ರು. ಆಮೇಲೆ ಹೀಗೆ ನಾಟಕ ಮಾಡ್ತಾಯಿದ್ವಿ, ತುಂಬ ಪಾಪ್ಯುಲರ್ ಆಗಿಬಿಟ್ವಿ. ಆ ಕಾಲಕ್ಕೆ ನಮ್ಮನ್ನು ಒಟ್ಟುಗೂಡಿಸಿದ್ದು ಉತ್ತರ ಕರ್ನಾಟಕದ ಜನ. ನಾವು ಯಾವತ್ತೂ ನಾವೇ ಆಗ್ತೀವಿ ಅಂತ ಇರಲಿಲ್ಲ, ನಮ್ಮ ಕನಸು ಮನಸ್ಸಲ್ಲೂ ಆ ಭಾವನೆಯೇ ಬರಲಿಲ್ಲ. ಒಂದು ಸಹನಟಿಯಾಗೇ ಇದ್ದಿದ್ದು. ಸೊ ಅದಾದ ತಕ್ಷಣ ಒಂದು ಯಾವುದೋ ಒಂದು ಊರು ನಾನು ಇನ್ನೂ ನೆನಪು ಮಾಡ್ಕೊಂಡೆ, ಒಂದು ಫರ್ಮಾಯಿಶಿ ಕಾರ್ಯಕ್ರಮ ಅಂತ ಆಗುತ್ತೆ. ಅಲ್ಲಿ ನಮ್ಮಿಂದ ಇನ್ನೊಂದು ಸೀನ್ ಬಾಕಿ ಇದೆ ಅನ್ನೋವಾಗ 1-2-3 ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಒಂದು ಸ್ವಲ್ಪ ಸಿನಿಮಾ ಹಾಡು ಅಂತಾರೆ, ಹಾಡ್ತೀವಿ. ನಾನು ಹಾಡುಗಾರಿಕೆ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ನಾನು ಸಿನಿಮಾ ಹಾಡ್ತಾ ಇದ್ದೆ. ಅದು ತುಂಬ ಇಷ್ಟಪಟ್ಟು ಹಾಡ್ತಾಯಿದ್ದೆ. ಚಂದನ ಗೊಂಬೆ ಹಾಡ್ತಾ, ಆಕಾಶದಿಂದ ಧರೆಗಿಳಿದರಂಬೆ ಅಂತ ಆಕೆಗೆ ಹೇಳ್ದಂಗೆ ಹೇಳ್ತಾಯಿದ್ದೆ. ಜನಗಳು ತುಂಬ ಖುಷಿ ಆಗ್ಬಿಡೋದು. ಅವರೊಂದು ಪ್ರಶ್ನೆ ಕೇಳೋರು,
ನೀವಿಬ್ರು ಯಾಕೆ ಮದುವೆ ಆಗಬಾರ್ದು ಅಂತ ಇದೆಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಅವಾಗ ನಾನು ಅವ್ರು ಹೇಳಿದ್ರು, ಇಲ್ಲ ನಮ್ಮ ಅಪ್ಪ ಅಮ್ಮ ನೋಡಿದ್ದು ಹುಡುಗನ ನಾನು ಮದುವೆ ಆಗ್ತೀನಿ ಅಂತ. ಅವ್ರು ಯಾವಾಗಲೂ ಆ ಕಮಿಟ್ಮೆಂಟ್ ಇತ್ತು. ನನ್ನ ಕೇಳೋರು, ನೀವು ಅಂತ. ನಾನು ಅಕ್ಕಪಕ್ಕ ನೋಡ್ತಾ ಇರ್ತೀನಿ ಯಾರು ಸಿಗ್ತಾರೆ ಅಂತಂದ. ಅಕ್ಕಪಕ್ಕ ಅಂದರೆ ಈಕೇನೆ ಅಂತ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಯಾಕೆಂದರೆ ಆಕೆ ಎಲ್ಲವನ್ನು ತನ್ನ ಕುಟುಂಬಕ್ಕೆ ಮಾಡ್ತಾಯಿದ್ಲು. ಏನೇ ಒಂದು ಕಳ್ಳೆಪುರಿ ಕೊಳ್ಳಿ, ಏನೇ ಒಂದು ಊರಲ್ಲಿ ಉಡಿ ತುಂಬಿದ್ರೆ ಅದನ್ನು ತೊಗೊಂಡು ಮನೆ ತೊಗೊಂಡೋಗ್ಬಿಡೋರು. ಇದನ್ನು ನಾನು ಕಣ್ಣಾರೆ ಅಬ್ಸರ್ವ್ ಮಾಡ್ತಾಯಿದ್ದೆ. ಬಹುಶಃ ನಂಗೆ ಅನಿಸಿರ್ಬೇಕು, ಈಕೆ ನನಗೆ ಸೂಕ್ತವಾದ ಜವಾಬ್ದಾರಿ ಧರ್ಮಪತ್ನಿ ಆಗೋಕ್ಕೆ ಈಕೆನೇ ಸರಿ ಅಂತ ಅನಿಸಿ ಮನೇಲಿ ಇಬ್ಬರಿಗೂ ಒಪ್ಪಿಸಿ, ಅವ್ರ ತಂದೆ ತಾಯಿಗೂ ಒಪ್ಪಿಸಿ, ನಮ್ಮ ತಂದೆ ತಾಯಿಗೂ ಒಪ್ಪಿಸಿ, ನಾವು ಹಿರಿಯರ ಸಮ್ಮುಖದಲ್ಲೇ ಮದುವೆ ಆಯ್ತು. ಅದೊಂದು ಖುಷಿ ಕೊಡುವಂಥ ವಿಷಯ. ಸರ್, ನಿಮ್ಮಿಬ್ಬರು ಅಭಿನಯದ ಪರಂಪರೆಯನ್ನು ಮುಂದುವರಿಸಿದ್ರಿ, ನಿಮ್ಮ ಮಗಳು ಕೂಡ ಮುಂದುವರಿಸೋದಿಲ್ಲ. ಅದು ಅಚಾನಕ್. ಅದು ಅವಳು ನಮ್ಮಲ್ಲಿ ಆಕೆನ ಡಾಕ್ಟ್ರ್ ಮಾಡಬೇಕು ಅಂತಲೇ ಇದ್ದಿದ್ದು. ಯಾಕೆಂದರೆ ಆಕೆಗೆ ಆ ಎಲ್ಲ ಥರದ ಇದು ಎಜುಕೇಷನ್ ಕೊಟ್ಟಿದ್ವಿ. ಅವಳು ಬೆಳೆದಿದ್ದೆ ಬಾಲ್ಡ್ವಿನ್ಸ್ ಗರ್ಲ್ಸ್ ಹೈಸ್ಕೂಲಲ್ಲಿ. ಅಡಿಪಾಯನೇ ಬುನಾದಿ ಭದ್ರವಾಗಿ ಹಾಕ್ಕೊಟ್ಬಿಟ್ವಿ. ಕಾಲೇಜ್ ಬಂದಮೇಲೆ ಕ್ರೈಸ್ಟ್ ಕಾಲೇಜಲ್ಲಿ ಅವಳು ಓದ್ತಾ ಇದ್ಲು. ಅದು ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್ ಅಂತಂದು ಕರೀತಾರೆ. ಅದು ಬ್ಲಡ್ ಲೈನ್, ಅದು ಜೀನ್. ಎಲ್ಲೋ ಕಾಲೇಜಲ್ಲಿ ಅದು ಏನು ನಿಮ್ಮ ತಂದೆ ತಾಯಿ ಅವರಿಬ್ಬರು ಆ್ಯಕ್ಟ್ರಸ್, ನೀನು ಯಾಕೆ ಆಗಬಾರ್ದು ಅಂತ ಏನೋ ಕೇಳ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಬಾಲ್ಚಂದ್ರ ಒಂದು ಸಲ ಮನೆಗೆ ಬಂದಾಗ ಕೇಳ್ಬಿಟ್ರು. ಅವಾಗ ಆ್ಯಕ್ಟ್ ಮಾಡಲ್ಲ ಅಂದ್ಲು. ಅವಾಗ 9th ಸ್ಟ್ಯಾಂಡರ್ಡಲ್ಲಿ ಅವಳು. ಸರಿ ಇಲ್ಲ ಅಂದ್ಬಿಟ್ಲು. ಆಮೇಲೆ ಒಂದು ಸಲ ನಾನು ಚೆನ್ನೈಗೆ ಕರ್ಕೊಂಡೋಗಿದ್ದೆ. ಆವಾಗ ಬಾಲ್ಚಂದ್ರನ ನಾನು ಯೂಶ್ವಲಾಗಿ ಮೀಟ್ ಮಾಡೋದು. ಯಾವಾಗ ಹೋದ್ರು ಚೆನ್ನೈಗೆ ಹೋದರೆ ಅವ್ರ ಸೆಟ್ಟಲ್ಲೋ ಅಥವಾ ಅವ್ರ ಮನೆಯಲ್ಲೋ ಅವ್ರ ಆಫೀಸಲ್ಲೋ ಮೀಟ್ ಮಾಡ್ತಾಯಿದ್ದೆ. ಅವಾಗ ನಾನು ಬರಲ್ಲ ನೀನು ಫೋರ್ಸ್ ಮಾಡ್ತೀಯ ನನ್ನ ಆ್ಯಕ್ಟ್ ಮಾಡು ಅಂತೆಲ್ಲ ಅಂತ ಅಂದವಳು. ಇದಕ್ಕೆ ನಾನು ಬರ್ತೀನಿ ಅಂದ್ಲು. ಆದರೆ ನಾನು ಇಳಿಯಲ್ಲ, ಕಾರಿಂದ ಇಳಿಯಲ್ಲ ಅಂತಂದ್ಲು. ನಾನು ಬಾಲ್ಚಂದ್ರ ಹತ್ರ ಮಾತಾಡ್ತಾ ಇದ್ದೀನಿ, ಇವಳು ಹಿಂದೆ ಬಂದು ನಿಂತ್ಬಿಟ್ಟಿದ್ದಾಳೆ. ಈ ಪ್ಯಾಕ್ ಪಣ್ರಿ ಅಮ್ಮ ಅಂತ ಕೇಳಿದ್ರು. ಯಾರನ್ನ ಕೇಳ್ತಾ ಇದ್ದಾರೆ ಅಂತ ತಿರುಗಿ ನೋಡಿ, ಇವಳು ಎಸ್ ಅಂದ್ಬಿಟ್ಲು. ಅದೇ ಶಾಕಿಂಗು. ಸೊ ಅಲ್ಲಿಂದ ಅಫ್ಕೋರ್ಸ್ ಶಿ ಆ್ಯಕ್ಟೆಡ್. ಆ್ಯಂಡ್ ಏನಂತಂದರೆ ಅವಳ ಮೊದಲನೇ ಸಿನಿಮಾ ಮಲಯಾಳದಲ್ಲಿ. ಆ ಡೈರೆಕ್ಟ್ ಒಂದು ವಾರ ಬಂದು ನಾನು ನೀವು ಎಸ್ಸನವರೆಗೂ ನಾನು ಊರು ಬಿಟ್ಟು ಹೋಗಲ್ಲ. ಸರಿ ಸರ್. ಅವಳು ಮಾಡಿದ ಯಕ್ಷಿಮ್ ನಾನಮ್ ಇಟ್ ಬಿಕಮ್ ಎ ಸೂಪರ್ ಡೂಪರ್ ಹಿಟ್. ಅಟ್ ಆ ಟೈಮಲ್ಲಿ ಅಲ್ಲಿ ಮಮ್ಮುಟ್ಟಿ ಆ್ಯಂಡ್ ಮೋಹನ್ ಅಲ್ಲಿ ಇಬ್ಬರು ಪಿಕ್ಚರು ಫ್ಲಾಪ್ ಆಗೋಯ್ತು. ಇವಳು ಪಿಕ್ಚರ್ ಹೈಲೈಟ್ ಆಗೋಯ್ತು. ಸೊ ದಟ್ ಬಿಕಮ್ ಎ ಬಿಗ್ ನೇಮ್. ಕನ್ನಡದಲ್ಲಿ ರಾಜಾ ಹುಲಿ. ಆಮೇಲೆ ಇದು ಈಗ ಇರೋದೆಲ್ಲ ಬಿಟ್ಟಕ್ಕೆ ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬಂತು. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಈಗ ಗೆಲ್ಲದೆ ಹೋದ್ರು ಅಲ್ಲಮದಲ್ಲಿ ಮಾಯೆ ಪಾತ್ರ ಮಾಡಿದ್ರು. ಬಹಳ ವಿಶಿಷ್ಟವಾದ ಪಾತ್ರ ಅದು. ಈಗ ಜೈಲರ್ 2ನಲ್ಲಿ ರಜನಿಕಾಂತ್ ಜೊತೆ ಮಾಡ್ತಾ ಇದ್ದಾಳೆ. ಸರ್, ನಿಮ್ಮ ಮಗಳ ಕಾರಣದಿಂದ ನೀವು ಉದ್ಯಮಕ್ಕೆ ಇಳಿದ್ರಿ. ಹೌದು, ಅದು ಒಂದು ಘಟನೆ ಹೇಳಿ ಸರ್. ನನ್ನ ಮಗಳ ಕಾರಣಕ್ಕೆ ಉದ್ಯಮಕ್ಕೆ ಯಾಕೆ ಅಂತಂದರೆ, ಒಂದು ನಮ್ಮನ್ನು ನಿರ್ಮಾಪಕನ ನೋವು ಏನು ಅಂತ ಗೊತ್ತಾಗಬೇಕು. ಬರೀ ನಾವು ಆ್ಯಕ್ಟ್ ಮಾಡಿದ್ವಿ, ಅವರಿಂದ ದುಡ್ಡು ತೊಗೊಂಡ್ವಿ, ಮನೆಗೆ ಬಂದ್ವಿ, ಅದೆಲ್ಲ ಇಲ್ಲ. ಒಂದು ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಯೋಚನೆ ಬಂದು, ಯಾರ ಕೈಯಲ್ಲಿ ಮಾಡಿಸೋದು. ನಾಗಾಭರಣ ಇದ್ದಾರೆ, ರಂಗ ಇದ್ದಾರೆ, ನಮ್ಮ ಬರ್ಗೂರು ರಾಮಚಂದ್ರಪ್ಪ ಇದ್ದಾರೆ. ನನಗೆ ಮೊದಲಿಂದಲೂ ಬರ್ಗೂರು ರಾಮಚಂದ್ರಪ್ಪ ಮಾನಸಿಕವಾಗಿ ಮತ್ತೊಬ್ಬ ಗುರು. ನೀವು ಇವ್ರು 3 ಜನದ್ದು ಹೇಳಿದ್ರಲ್ಲ, ಇವರು ನನಗೆ ಇದು ಏನಂದರೆ, ಅವರು ಕೇವಲ ಅವರು ಸಿನಿಮಾಗೆ ಮಾತ್ರ ಸೀಮಿತವಾಗಿ ನಂತರ ಮಾತಾಡ್ತಾ ಇರಲಿಲ್ಲ. ರಾಜಕೀಯದ ವಿಚಾರಗಳಾಗಲಿ, ಸಾಹಿತ್ಯದ ವಿಚಾರಗಳಾಗಲಿ ಎಲ್ಲವನ್ನು ಮಾತಾಡಿ ನನ್ನನ್ನು ಬೆಳೆಸಿದ್ರು. ಆವಾಗ ಮ್ಯಾಕ್ಸಿಮ್ ಗಾರ್ಕಿದು 100ನೇ ವರ್ಷ 2006ರಲ್ಲಿ ತಾಯಿ ಅಂತ ಒಂದು ಸಿನಿಮಾ, ಅಂದರೆ ಮದರ್ ಕರೇಜ್. ನನಗೆ ಆ ಟೈಟ್ಲಿ ಇಷ್ಟ ಆಗೋಯ್ತು. ತಾಯಿ ಅನ್ನೋದಿದೆಯಲ್ಲ, ತಾಯಿ ಕರಳು, ಅದು ಅಂದ ತಕ್ಷಣ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟೆ. ಅಂತ ಹೇಳಿ ಮಗಳಿಗೋಸ್ಕರ ನಿರ್ಮಾಣಕ್ಕೆ ಶುರು ಮಾಡಿಬಿಟ್ವಿ. ಮಾಡಿದ ತಕ್ಷಣ ಅವರು ಚೆನ್ನಾಗಿ ಮಾಡಿಕೊಟ್ರು. ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು, ರಾಷ್ಟ್ರ ಪ್ರಶಸ್ತಿ ಬಂತು. ಮೇಲಾಗಿ ಮೊದಲನೇ ಬಾರಿಗೆ ಒಬ್ಬ ಸೌತ್ ಇಂಡಿಯನ್ ಲಿರಿಸಿಸ್ಟ್ಗೆ, ಅಂದರೆ ಬರ್ಗೂರು ರಾಮಚಂದ್ರಕ್ಕೆ ನಾವು ಬರುತ್ತೀವಿ ಅಂತ ಅದ್ಭುತವಾಗಿ ಅದನ್ನ ಹಾಡಿ, ನಾನು ಅದಕ್ಕೆ ಹಂಸಲೇಖಗೂ ಧನ್ಯವಾದಗಳನ್ನ ಹೇಳಬೇಕು. ಬಹಳ ಒಳ್ಳೆ ಅದ್ಭುತವಾದ ಒಂದು ಮ್ಯೂಸಿಕ್ ಕಂಪೋಸಿಷನ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟು ಆ ಸಿನಿಮಾವನ್ನು ಆ ಮಟ್ಟಕ್ಕೆ ತಂದರು. ಅದಾದಮೇಲೆ ನಾವು ಸಿನಿಮಾ ರಂಗಕ್ಕೆ ಪೂರ್ಣವಾಗಿ 2-3 ಸಿನಿಮಾ ಮಾಡಿದ್ವಿ. ಈಗ ಅದರಲ್ಲಿ ಒಂದು ಬಹಳ ಸುಶ್ರಾಯವಾದ ಹಾಡಿದೆ, ಕಿರುಬನ ಬಾಯಿಗೆ ಕರುಳು ಸಿಕ್ಕಿತು. ಈಗಲೂ ಬರ್ಗೂರವರ ಅನೇಕ ಸಿನಿಮಾಗಳಲ್ಲಿ
ಅದು ಸಂಭಾಷಣೆ ಮತ್ತು ಸಾಹಿತ್ಯ ಇರುತ್ತಲ್ಲ, ಸಂಗೀತ, ಇದಕ್ಕೆ ಲಿರಿಕ್ಸ್ ಹೌದು. ಅದ್ಭುತವಾಗಿರುತ್ತೆ. ನೀವು ಬರಗೂರು ಅನೇಕ ಸಿನಿಮಾದಲ್ಲಿ ಅಭಿನಯಿಸಿದ್ರ, ಅವರ ಜೊತೆಗೆ ಆ ಸಂಪರ್ಕನೂ ಇಟ್ಕೊಂಡಿದ್ದೀರಾ. ಹಾಗಾಗಿ ಈಗ ನೀವು ನಿರ್ದೇಶಕರಾಗಿ ಬೆನಕ ಮುಳುಗ್ತಿದ್ದ ಕಾಲದಲ್ಲಿ ಯಮರಂಜನೆ ಮಾಡಿದ್ರಿ. ಹೌದು. ಯಮರಂಜನೆ ನಾಟಕದ ಬಗ್ಗೆ ನೆನಪು ನೋಡಿ, ನೀವು ನಿಮ್ಮ ಬಾಯಲ್ಲೇ ಮತ್ತೆ ಮುಳುಗ್ತಾ ಇದ್ದ ಕಾಲದಲ್ಲಿ ಅಂತ ಹೇಳಿದ್ರಿ. ಹೌದು. ಯಾವುದು ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಒಂದು ಕಾಲಕ್ಕೊಂದು ಅಂತ್ಯ ಇರುತ್ತೆ, ದೇಹಕ್ಕೊಂದು ಅಂತ್ಯ ಇರುತ್ತೆ, ಒಂದು ಊರಿಗೊಂದು ಅಂತ್ಯ ಇರುತ್ತೆ, ಬಾರ್ಡರ್ ಅಂತ ಕರಿತೀವಿ. ಹೌದು. ಆದರೆ ನನಗೆ ಅದು ಇಷ್ಟ ಇಲ್ಲ. ನಾವು ಬಾರ್ಡರ್ಲೆಸ್ ಆಗಿ ಬೆಳಿಬೇಕು, ಲಿಮಿಟ್ಲೆಸ್ ಆಗಬೇಕು. ಕರೆಕ್ಟ್. ಅಂದರೆ ತುಂಬ ಅಗಾಧವಾದ ಒಂದು ಈ ಯೂನಿವರ್ಸಲ್ಲಿ ನಾವು ಎಲ್ಲದಕ್ಕೂ ಕಟ್ಟುಪಾಡು ಹಾಕಬಾರ್ದು. ಕಟ್ಟುಪಾಡು ಹಾಕಬೇಕಾಗಿರೋದು ಕೇವಲ ದಡ್ಡತನಕ್ಕೆ, ಮೂರ್ಖತನಕ್ಕೆ ಹಾಗೂ ಹೊಟ್ಟೆ ಕಿಚಿಗೆ. ಇನ್ನು ಮಿಕ್ಕಿದಕ್ಕೆಲ್ಲ ನೀವು ಕಟ್ಕೊಂಡು ಹೋಗಬೇಕು. ಈಗ ನೆರೆಹೊರೆ ಅಂತ ಕರಿತೀವಿ. ನೆರೆಹೊರೆ ಆಗಿದ್ರೆ ಚೆನ್ನಾಗಿರುತ್ತೆ, ನೆರೆಗೆ ಹೊರೆ ಆಗಬಾರ್ದು. ಕರೆಕ್ಟ್. ನನ್ನ ಪಾಲಿಸಿ ಅದು. ಎಲ್ಲೋ ಮುಳುಗ್ತಾ ಇದೆ ಬೆನಕ ಅಂತಂದ್ರೆ ಎಲ್ಲರೂ ಬಿಟ್ಟು ಹೊಟ್ಟೋಗ್ಬಿಟ್ರು. ಬಾಡಿಗೆ ಕಟ್ತಾ ಇದೆ. ಅವತ್ತು ನಮ್ಮನೆ ಬಾಡಿಗೆ ಬಂದು 600 ರೂಪಾಯಿ, ಬೆನಕ ಬಾಡಿಗೆ ಬಂದು 450 ರೂಪಾಯಿ. ನಾನು ಫಸ್ಟ್ ಹೋಗಿ ಬೆನಕ ಬಾಡಿಗೆ ಕಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ, ನಂದೇ ದುಡ್ಡು. ಇದಕ್ಕೆ ಮುಖ್ಯ ಕಾರಣ ಕಾರಂತರು ಹೇಳಿದ ಮಾತು, ನೀನು ಯಾವತ್ತು ತಂಡದಿಂದ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ನಿನ್ನ ದುಡ್ಡು ಹಾಕಿ ನಾಟಕಗಳು ಮಾಡು. ನಾನು ಆ ರೀತಿ ಮಾಡಿದ್ದ ಮೊದಲನೇ ನಾಟಕ ತದ್ರೂಪಿ 75-76ರಲ್ಲಿ 40,000 ರೂಪಾಯಿ. ಇವತ್ತು ಆ 40,000 ರೂಪಾಯಿ ಅಂತ ಅಂದ್ಕೊಂಡ್ರೆ ಅದು ಹೆಚ್ಚು ಕಡಿಮೆ 20 ಕೋಟಿ ರೂಪಾಯಿ. ಅವತ್ತು 10,000 ರೂಪಾಯಿಗೆ ಒಂದು ಎಕರೆ ಕನಕಪುರ ರೋಡಲ್ಲಿ. ಸುಮ್ಮನೆ ನಾನು ಒಂದು ಕ್ಯಾಲ್ಕುಲೇಷನ್ ಆಗಿದೆ. ಅಂದರೆ ನನಗೋಸ್ಕರ ಮಾಡಿದಿಲ್ಲ, ಇವತ್ತು ತಂಡ ಉಳಿದಿದೆ, ಅದಕ್ಕೆ ಇವತ್ತು ಆ ತಂಡದ ಬೆಲೆ 100 ಕೋಟಿ ರೂಪಾಯಿ. ಕರೆಕ್ಟ್. ಇವತ್ತು 85 ಜನ ಆರ್ಟಿಸ್ಟ್ ಇದ್ದಾರೆ ನಮ್ಮ ತಂಡದಲ್ಲಿ. ನಾವು ಅನೇಕ ನಾಟಕಗಳನ್ನ ಉಳಿಸ್ಕೊಂಡಿದ್ದೀವಿ ಕಾರಂತರದ್ದು. ಅದು ಹೈವದನ, ಜೋಕುಮಾರ ಸ್ವಾಮಿ, ಸತ್ತರನೋಳು, ಇದು ಗೋಕುಲ ನಿರ್ಗಮನ. ಅದನ್ನು ನಡ್ಸೋಕ್ಕೆ ನಾಗಬಣ್ಣ ಇದ್ದಾನೆ, ನಾನು ಇದ್ದೀನಿ. ಆದರೆ ಅವತ್ತು ಉಳಿಸಿದವ್ರು ಯಾರು ಅನ್ನೋದೇ ಮುಖ್ಯ ಆಗುತ್ತೆ. ಕರೆಕ್ಟ್. ಅದೇ ಥರ ಕಲಾವಿದರ ಸಂಘ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ಉಳಿಸೋ ಕಡೆಗೆ ಮಾತ್ರ ಹೋಗ್ತೀನಿ. ಆ ಥರದ್ದು ಹೇಳಬೇಕು ಅಂದರೆ ನಮ್ಮ G.B. ಜೋಶಿಯವರ ಹೇಳಿದ ಒಂದು ನಾಟಕದ ಪದ ಅಂದರೆ, ಆಗಬಹುದು 100 ಆದರೆ ಆಗೋದೊಂದು. ಅದನ್ನು ಹುಡುಕಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಕಠಿಣ ಅದೇ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ನಿಲ್ಲಬೇಕು, ನಾವು ಬದ್ಧರಾಗಬೇಕು. ಅದಕ್ಕೆ ತುಂಬ ಆನಂದ ಪಡ್ತೀನಿ, ಖುಷಿ ಪಡ್ತೀನಿ. ಅದು ಸಂಕ್ರಾಂತಿ ಹಬ್ಬದ ದಿವಸ ನೀವು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೀರಾ, ಅದು ಡಬಲ್ ಧಮಾಕ ನನಗೆ. ಸರ್, ಯಮರಂಜನೆ ನಾಟಕದ ವಿಶೇಷ ಏನು ಅಂತ ಹೇಳಿ ಸರ್. ಯಮರಂಜನೆ ನಾಟಕ ಬಂದು ನೀವೇನಂದು ಹೇಳಿದ್ರಲ್ಲ, ಕಮರ್ಷಿಯಲ್. ಯಾಕೆಂದ್ರೆ ಅಲ್ಲಿವರೆಗೆ B.V. ಕಾರಂತರೆಲ್ಲ ಹವ್ಯಾಸಿ ನಾಟಕಗಳನ್ನು ಮಾಡ್ತಾ ಇದ್ರು. ನನಗೆ ಅವಾಗ ಕೆಲವರೆಲ್ಲ ಗೇಲಿ ಮಾಡಿದ್ರು, ಏನು ನೀನು ಯಾವುದೋ ಈ ಥರದ ನಾಟಕ ಎಲ್ಲ ಮಾಡ್ತೀಯ ಅಂತ. ಅಂದರೆ ಎಲ್ಲರೂ ಒಂಥರ ಸೂಡೋ ಇಂಟೆಲೆಕ್ಚುಯಲ್ ಆಗ್ಬಿಟ್ರು. ಬ್ಯಾಗ್ ತೆಗೆಸ್ಕೊಂಡು ದಾಡಿ ಬಿಟ್ಬಿಟ್ರೆ ಇಂಟೆಲೆಕ್ಚುಯಲ್ ಅಲ್ಲ. ಕರೆಕ್ಟ್. ನನ್ನ ಪ್ರಕಾರ ಬದುಕನ್ನು ಕಟ್ಕೊಡ್ಬೇಕಾಗತ್ತೆ. ಅವತ್ತು ನನ್ನ ಚೆನ್ನೈನಲ್ಲಿ ಅನೇಕ ನಾಟಕಗಳು, ಅವರು ನಾಟಕ ದಾರಿತಾನೆ. ಅವತ್ತು ಆ ನಾಟಕ ಮಾಡಿದ್ರೆ ನನಗೆ 15,000 ರೂಪಾಯಿ ಕೊಡೋರು ಬೆಂಗಳೂರಲ್ಲಿ. ಈ ಜೋಕುಮಾರ ಸ್ವಾಮಿ ಸತ್ತ ನಡೆದ್ರೆ 2,500 ರೂಪಾಯಿ ಕೊಡೋರು. 2,000 ರೂಪಾಯಿನಲ್ಲಿ ನೀವು ಹೆಂಗೆ ತಂಡ ನಡೆಸ್ತೀರ? ಇದು ಬಿಟ್ಟು ಪ್ಲಸ್ ನನಗೆ 2,000 ರೂಪಾಯಿ ಎಕ್ಸ್ಟ್ರಾ ಕೊಡೋರು. ಸೊ ಟೋಟಲಿ 17,000 ರೂಪಾಯಿ ಆಗ್ಬಿಡೋದು. ನಾವು ಖರ್ಚು, ನಾಟಕಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಮಿಕ್ಕಿದ್ದೆಲ್ಲ ಸೇವ್ ಮಾಡ್ತಾ ಹೋದ್ವಿ. ಆ ಸೇವ್ ಮಾಡಿದ ದುಡ್ಡು ಈ ನಾಟಕನೆಲ್ಲ ಉಳಿಸ್ತು. ಇದು ಸ್ವಲ್ಪ ಬೇರೆ ಥರ ಹೇಳಬೇಕು ಅಂತಂದರೆ, ಇವತ್ತು ನಮ್ಮ ಯೋಜನೆಗಳೆಲ್ಲ ಇದೆಯಲ್ಲ, ಈಗ ಸರ್ಕಾರದ ಏನೇ ಯೋಜನೆ ಮಾಡೋದು, ಅದಕ್ಕೆ ದುಡ್ಡು ಎಲ್ಲಿಂದ ಬರ್ತೇಳಿ? MRP ಅಂಗಡಿಯಿಂದ. ಅಲ್ಲಿಂದ ಬಂದ್ರೆ ಇಲ್ಲಿಗೆಲ್ಲ ಕೊಡ್ಬೋದು. ಯಾರೋ ಒಬ್ಬ ತಪ್ಪು ಅಂತ ನಾ ಹೇಳಲ್ಲ, ಬದುಕು ಹಂಗೆ ಮಾಡುತ್ತೆ. ಈ ಚಿಲುಮರದಿಂದ ನೀವು ಹೆಂಡಾನು ಇಳಿಸ್ಬೋದು, ಈ ಚಿಲುಮರದಿಂದ ಬೀಸಣಿಗೆನೂ ಮಾಡ್ಬೋದು. ಕರೆಕ್ಟ್. ಇದೇ ನಮ್ಮ ತತ್ವ. ನಾನು ಅದನ್ನು ಅಂದ್ಕೊಂಡು ಬೀಸಣಿಗೆ ಮಾಡಿದೆ ಅಷ್ಟೇ. ಸರ್, 2 ಬಹಳ ಮುಖ್ಯವಾದ ಸಂಘಟನೆ ಜೊತೆಗೆ ನೀವು ಸೇರಿಕೊಂಡಿದ್ರಿ. ಒಂದು ಕಲಾವಿದರ ಸಂಘ. ಕಲಾವಿದರ ಸಂಘ ಇವತ್ತು ಕಲಾವಿದರ ಭವನ ಕಟ್ಟೋದಿದೆ, ಅದರಲ್ಲಿ ನಿಮ್ಮ ಶ್ರಮ ಕೂಡ ಇದೆ. ಇನ್ನೊಂದು ಚಲನಚಿತ್ರ ವಾಣಿಜ್ಯ ಮಂಡಳಿ, ಅದಕ್ಕೆ ಕಾರ್ಯದರ್ಶಿಯಾಗಿ ಕೂಡ ನೀವು ಕೆಲಸ ಮಾಡಿದ್ರಿ. 2 ಸಂಘಟನೆಗಳ ಬಗ್ಗೆ ಹೇಳಿ ಸರ್. ಸರ್, ಕಲಾವಿದರ ಸಂಘ ನಾನು ಕಟ್ಟಕ್ಕೆ ಮುಂಚೆನೇ ಕಲಾವಿದರ ಸಂಘ ಇತ್ತು. ಆದರೆ ಆ ಒಂದು ಏನು ಕಲಾವಿದರ ಸಂಘ ಅಂತ ರಾಜ್ಕುಮಾರು, ಇವರು GV ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಮಾಡಿದರು. ಒಂದು ರಣಧೀರ ಕಂಠೀರವ ಮಾಡಿ ಆ ಸಂಘ ಮುಗಿದೋಯ್ತು. ಆಯಿತಾ ಸರ್? ನಾವು ಮಾಡಬೇಕಾದ್ರೆ 79ನೇ ಇಸ್ವಿನಲ್ಲಿ ಈ ಒಂದು ಕಲಾವಿದರ ಸಂಘ ಪ್ರಾರಂಭ ಆಗುತ್ತೆ. 80ರಲ್ಲಿ ನಾನು ಜಾಯ್ನ್ ಆಗ್ತೀನಿ. 1 ವರ್ಷಕ್ಕೆ ನಾನು ಜಾಯ್ನ್ ಆಗ್ತೀನಿ.
ಕೇವಲ ಒಂದು 5-6 ವರ್ಷದಲ್ಲಿ ಜಂಟಿ ಕಾರ್ಯದರ್ಶಿ ಆಗ್ತೀನಿ. ಶಿವರಾಮಣ್ಣ ಅದಕ್ಕೆ ಕಾರ್ಯದರ್ಶಿ ಇರ್ತಾರೆ. ಅವರ ಒಂದು ಅಡಿನಲ್ಲಿ ನಾನು ಎಲ್ಲ ಕೆಲಸನೂ ಕಲಿತಾ ಹೋಗ್ತೀನಿ. ಅವರಿದ್ದಾಗಲೇ ನಮಗೊಂದು ಸೈಟ್ ಅಲಾಟ್ ಆಗುತ್ತೆ, 5th ಬ್ಲಾಕಲ್ಲಿ ಆಗುತ್ತೆ. ಅದು ವಿನಾಕಾರಣ ನಾವು ಯಾವುದೋ ಒಂದು ರೀತಿ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಆಮೇಲೆ ನಾನು ಸೆಕ್ರೆಟ್ರಿ ಆಗ್ತೀನಿ 97ರಲ್ಲಿ ನಾನು ಹೋದ ತಕ್ಷಣ ನಾನು ಮೊದಲನೇ ಮಾಡಿದ ಕೆಲಸ ಏನಪ್ಪ ಅಂದರೆ ತಿರ್ಗಾ ಅಪ್ಲೈ ಮಾಡಿದ್ದು ಒಂದು ಸೈಟ್ ಬೇಕು ಅಂತ. ಅವತ್ತು JH ಪಟೇಲ್ ಸರ್ಕಾರ ಆಯಿತು. ಆವಾಗ ಅಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರುಗಳೆಲ್ಲ ಕೂತಿದ್ರು. ಅಂಬರೀಷು ಅಲ್ಲಿಗೆ ಹೋದರು. ಅಂಬರೀಷ್ ಮೂಲಕನೇ ನಾವು ಹೋಗಿದ್ದು. ಬಟ್ ಅಂಬರೀಷು ಪಾಪ ಅನಾರೋಗ್ಯವಾಗಿ ಅವರು ಇದ್ದಾಗ ಒಂದು ಜಾಗ ತೋರಿಸಿದ್ರು. ಆ ಜಾಗ ಕೊಡೋದು ಅಂತ ತೀರ್ಮಾನ ಆಗೋಗ್ಬಿಟ್ಟಿತ್ತು. ಆದರೆ ಅಲ್ಲಿದ್ದಂಥ ಅಧಿಕಾರಿಗಳು ಕಲಾವಿದರಿಗೆ ಯಾಕ್ರಿ ಕೊಡಬೇಕು, ಅವ್ರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಅವ್ನು ಮಾಡ್ಕೊಳ್ಳಿ, ಇದು ಯಾವುದೋ ಒಂದು ಧಾರ್ಮಿಕ ಸಂಸ್ಥೆ ಬಂದಿದೆ, ಅವ್ರು ಕೊಡಬೇಕು. ನಾನು ಉಗ್ರನಾಗ್ಬಿಟ್ಟೆ. ನಾನು ಏನು ತಿಳ್ಕೊಂಡಿದ್ದೀರಾ ಸರ್, ನೀವು AC ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಅದಲ್ಲ, ನಾವು ಕಲಾವಿದರು. ರಂಗನಾಯಕಿ ಅಂತ ಸಿನಿಮಾ ನೋಡಿದ್ದೀರಾ? ಪುಟ್ಟಣ್ಣ ಕಣಗಲ್ದು 80% ಕಾರ್ಡ್ಬೋರ್ಡ್ ಕಟ್ಟೋತು. ಹನುಮಂತಂತರ ಧೈರ್ಯವಾಗಿ ನಿಂತ್ಕೊಂಡಿರ್ತೀವಿ. ನಮ್ಮ ಹಿಂದೆ ಏನೂ ಇರಲ್ಲ, ಟೊಳ್ಳು ಮಹಾರಾಜ ಅಂತ ನಿಂತ್ಕೊಂಡಿರ್ತೀವಿ. ಮನೆಗೆ ಹೋದ ತಕ್ಷಣ ಗಂಜಿಯನ್ನು ಕುಡಿಬೇಕು. ಈ ಥರದ 80% ಕಲಾವಿದರನ್ನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನನಗೆ ಈ ಜಾಗ ಬೇಕು ಅಂದೆ. ಆವತ್ತು ನಮ್ಮ ಹತ್ರ ಇದ್ದಿದ್ದು ಕೇವಲ 5 ಲಕ್ಷ ರೂಪಾಯಿ. ಆ 5 ಲಕ್ಷ ರೂಪಾಯಿಗೆ JH ಪಟೇಲ್ ಸುಂದರಣ್ಣ ಅಂತ ಕರೆಯೋರು ನನ್ನ. ಆಯ್ತಪ್ಪ ಕೊಡ್ದೀನಪ್ಪ, ಗಲಾಟೆ ಮಾಡಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದರು. ಅಲ್ಲೇ ಗಲಾಟೆ ಮಾಡಿ ಕೊಟ್ಟರು. ಅದನ್ನು ಪಡಿಬೇಕಾದಾಗ ಸ್ವಲ್ಪ ಕಷ್ಟ ಆಯಿತು. ಏನು ಅಂದರೆ, ಇನ್ನೇನು ಹೌಸಿಂಗ್ ಬೋರ್ಡ್ನವ್ರು ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಾಗ ಅವ್ರು ಯಾವುದೋ ಒಂದು ಕೊಟ್ಟರು. ಮಾರನೇ ದಿವಸನೇ ಕೇಸ್ ಹಾಕ್ಬಿಟ್ರು. ಅಲ್ಲಿಂದ ಆಚೆಗೆ 4.5 ವರ್ಷ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಓಡಾಡಿ, ಆ ಓಡಾಡೋವರೆಗೂ ಅದೇನೇನು ಬೇಯಿಸ್ಕೋಬೇಕು ಎಲ್ಲ ಬೇಯಿಸ್ಕೊಂಡೆ. ಕೊನೆಗೆ ನಮ್ಮ ಲಾಯರು ಸುಬ್ರಹ್ಮಣ್ಯ ಜೋಯಿಸರು ಹೇಳಿದ್ರು, ನಾನು ಮಾಡಿಕೊಡ್ತೀನಪ್ಪ ಅಂತ ಹೇಳಿ ಮಾಡಿಕೊಟ್ರು. ಸುಪ್ರೀಂ ಕೋರ್ಟ್ನಲ್ಲಿ ಡಿವಿಷನ್ ಬೆಂಚಲ್ಲಿ ಕಲಾವಿದರ ಸಂಘಕ್ಕೆ ಒಂದು ಜಾಗ ಆಯಿತು. ಅದಾದಮೇಲೆ ಇವತ್ತು ಕರ್ನಾಟಕ ಭವನ ಆಗಿದೆ. ಆ ಕರ್ನಾಟಕ ಭವನಕ್ಕೆ ರಾಜಭವನ ಅಂತ ಇಟ್ಟಿದ್ದೀವಿ. ರಾಜಭವನ ಅಲ್ಲ, ಅದು ರಾಜರ ಇದು ಅಂತ ಹೇಳಿ ಮಾಡಿದ್ದೀವಿ. ಈಗ ಕಟ್ಟಡ ಇದೆ. ಕಟ್ಟಡದಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಆಗಬೇಕಾಗಿದೆ. ಆಗತ್ತೆ. ನಾವೆಲ್ಲ ಒಟ್ಟುಗೂಡಬೇಕು, ಮನಸ್ಸುಗಳೆಲ್ಲ ಒಟ್ಟು ಸೇರಬೇಕು. ಆ ಒಂದು ಪ್ರಕ್ರಿಯೆ ಇವಾಗ ನಡೀತಾ ಇದೆ. ಚೇಂಬರು ಒಂದು ರೀತಿ ಕಮರ್ಷಿಯಲ್. ಅಲ್ಲಿ ಒಂದೇ ವಲಯ ಇಲ್ಲ. ಅಲ್ಲಿ ನಿರ್ಮಾಪಕರ ವಲಯ ಇದೆ, ವಿತರಕರ ವಲಯ ಇದೆ, ಪ್ರದರ್ಶಕರ ವಲಯ ಇದೆ. ಸೊ 3 ಜನದಲ್ಲಿ ಇವಾಗ ಏನಾಗಿದೆ ಅಂದರೆ, ನಿರ್ಮಾಪಕ ವಲಯ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಅಂದರೆ ಸಿನಿಮಾ ಥಿಯೇಟ್ರ್ ಕಮ್ಮಿ ಆಗೋದ್ರಿಂದ ಅವ್ರ ಸಂಖ್ಯೆನೂ ಕಮ್ಮಿ ಆಗ್ತಾಯಿದೆ. ಅಫ್ಕೋರ್ಸ್ ಈಗ ಡಿಸ್ಟ್ರಿಬ್ಯೂಟ್ರ್ ಬೇಕೇ ಆಗಿಲ್ಲ ನಿಮಗೆ, ಡೈರೆಕ್ಟು ನೀವೇ ಮಾಡ್ಬೋದು. ಆ ಒಂದು ರೀತಿಯಲ್ಲಿ ಇರುವಾಗ ಸ್ವಲ್ಪ ಅಲ್ಲಿ ಇನ್ನು ಸುಧಾರಣೆಗಳು ತುಂಬ ಆಗಬೇಕಾಗಿದೆ. ನನ್ನ ಪ್ರಕಾರ ಮಾನಸಿಕ ಸುಧಾರಣೆ ಆಗಬೇಕಾಗಿದೆ ಅಲ್ಲಿ. ಕರೆಕ್ಟ್, ಹೌದು. ಅಲ್ಲಿರೋರಿಗೆಲ್ಲ ನಾನೇ ಅನ್ನೋದು ಹೋಗಬೇಕು. ಸುಧಾರಣೆ ಆಗಬೇಕು ಅಂದರೆ ನಾವು ಅಂತ ಸೇರಬೇಕು. ನಾವು ಅಂತ ಸೇರಬೇಕಾದ್ರೆ ಯಂಗ್ಸ್ಟರ್ನ ಸೇರಿಸ್ಕೋಬೇಕು. ನಾನು ಯಾವತ್ತೂ ಐ ಸಿ ದೆ ಅದರ್ ಸೈಡ್ ಆಲ್ವೇಸ್ ಗ್ರೀನ್. ಒಂದು ಬದುಕು ಮತ್ತೆ ಬರುತ್ತೆ, ಇಲ್ಲ ಉಳಿತಾಗತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಅದೇ ಸಂಕ್ರಾಂತಿ ಹಬ್ಬ. ಅದೇ ವಾಣಿಜ್ಯ ಮಂಡಳಿ ಮುಂದಿನ ಎಲೆಕ್ಷನ್ ಇದೆ. ನಾನು ಹೆಚ್ಚು ವಾಣಿಜ್ಯ ಮಂಡಳಿನ ನನ್ನ ಒಂದು ಜವಾಬ್ದಾರಿನ ಅರಿತು ಹೇಳ್ತಾ ಇದ್ದೀನಿ. ಇವತ್ತು ಹೊಸಬರು ಬರಬೇಕಲ್ಲಿ ಜಾಗದಲ್ಲಿ. ಹೊಸಬರಿಗೆ ಹಳಬರು ಟ್ರೈನಿಂಗ್ ಕೊಡಬೇಕು. ಅವರು ಟ್ರೈನಿಂಗ್ ಕೊಡೋದು ಯಾವ ರೀತಿ ಕೊಡಬೇಕು ಅಂದರೆ ದ್ವೇಷದ ಟ್ರೈನಿಂಗ್ ಕಾಲದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಚಿತ್ರರಂಗದ ಮಾತೃ ಸಂಸ್ಥೆ. ಇವತ್ತು ಮಾತೃ ಸಂಸ್ಥೆನೇ ಅದು. ಆದರೆ ಎಲ್ಲ ಅಪಸ್ವರಗಳು ಯಾಕೆಂದರೆ ಅಲ್ಲಿ ಬರ್ತಾ ಇದೆ. ನಿಜ, ಅಪಸ್ವರ ತುಂಬಾ ಇದೆ ಶ್ರೀಧರಮೂರ್ತಿಗಳೇ. ಯಾಕೆಂದರೆ ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಹೇಳೋದಂದರೆ ಎಲ್ಲ ಹೀರೋಗಳು ಅವ್ರದ್ದೇ ಒಂದು ಸಂಘ ಇದೆ, ಫ್ಯಾನ್ಸ್ ಅಸೋಸಿಯೇಷನ್ ಅಂತಿದೆ. ಅವ್ರಿಗೆ ಈ ಸಂಘದ ನೆಸೆಸಿಟಿನೇ ಇಲ್ಲ. ಅವ್ರಿಗೆ ಈ ಒಂದು ಮದರ್ ಬಾಡಿದು ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಪಿಕ್ಚರ್ ತೆಗಿಯೋದು, ಸೆನ್ಸರ್ಗೆ ಹೋಗುತ್ತೆ, ಥಿಯೇಟ್ರಿಗೆ ಹೋಗೋದು. ಇವತ್ತು ಥಿಯೇಟ್ರ್ ಬೇಕು ಅಂತ ನೀವು ಬಂದಾಗ ನೀವು ಒಂದು ಸಂಸ್ಥೆನ ಗೌರವಿಸಬೇಕು. ಒಂದು ಸೆಟ್ ಆಫ್, ನಿಮಗೆ ಯಾವುದೋ ಒಂದು ವಿದ್ಯಾಸಂಸ್ಥೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಏನು ಮಾಡ್ತಾರೆ, ಯೂನಿಫಾರ್ಮ್ ಅಂತ ಮಾಡ್ತಾರೆ. ಬೇರೆ ಬೇರೆ ಟ್ರೀಟ್ ಮಾಡಲ್ಲ, ಎಲ್ರಿಗೂ ಒಂದು ಯೂನಿಫಾರ್ಮ್ ಅಂತ ಮಾಡ್ತಾರೆ. ಆ ರೀತಿ ಒಂದು ಯೂನಿಫಾರ್ಮ್ ರೂಲ್ಸನ್ನು ಇಲ್ಲಿ ತರಬೇಕು. ಅಂದರೆ ಬಟ್ಟೆ ಹಾಕೊಳ್ಳೋದಲ್ಲ, ಒಂದು ಏನು ಸ್ಟ್ರಿಕ್ಟ್ನೆಸ್ ಬರಬೇಕು. ಎಲ್ಲಿ ಹೆದರಿಕೆ ಇರುತ್ತೆ, ಎಲ್ಲಿ ಭಯ ಇರುತ್ತೆ, ಎಲ್ಲಿ ಗೌರವ ಇರುತ್ತೆ, ಅದು ಬೆಳೆಯುತ್ತೆ. ಎಲ್ಲಿ ಅಸಡ್ಡೆತನ ಇರುತ್ತೆ, ಎಲ್ಲಿ ಈ ರೀತಿ ಉಡಾಫೆ ಇರುತ್ತೆ, ಅದು ಬೆಳೆಯಲ್ಲ. ಅದು ಹೋಗ್ತಾ ಹೋಗ್ತಾ ಕ್ಷೀಣಿಸ್ಬಿಡುತ್ತೆ. ಹಾಗಾಗಬಾರ್ದು ಅಂತ ನಮ್ಮ ಪ್ರಯತ್ನ. ಯಾಕೆಂದರೆ ನಮ್ಮ ಟ್ರೈನಿಂಗೆಲ್ಲ ಬಂದಿರೋದೆಲ್ಲ ಬೇಸಿಕಲಿ ಥಿಯೇಟರು ಶಿಸ್ತಿನಿಂದ ಬಂದಿದೆ. ತುಂಬ ಆಶಾ
ಜೀವಿ ಆಶಾಭಾವನೆಯಿಂದ ನೋಡ್ತಾ ಇದ್ದೀನಿ. ಮುಂದೊಂದು ದಿನ ಒಳ್ಳೆಯದು ಆಗತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಸರ್, ಸಂಕ್ರಾಂತಿ ಅಂತಂದರೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸೋದು, ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾನೆ ಅನ್ನೋ ನಮ್ಮ ನಂಬಿಕೆ. ಅದರಲ್ಲೊಂದು ಪ್ರಾರ್ಥನೆ, ನೀವು ಬೆನಕ ತಂಡದ ಬಹಳ ಜನಪ್ರಿಯ ರಂಗಗೀತೆ ಎಸ್.ಕೆ. ಕರೀಂ ಖಾನ್ ಅವರು ಬರೆದಿರೋದು ಸೋಲಿಸಬೇಡ ಗೆಲ್ಲಿಸಯ್ಯ. ನೀವು ಬಹಳ ಒಳ್ಳೆಯ ಗಾಯಕರು. ಈ ಹಾಡಿನಿಂದ ಕಾರ್ಯಕ್ರಮ ಮುಗಿಸೋಣ ಸರ್. ಭೂಲೋಕದಯ್ಯ ದೇವನಿ ಜಿಯ ಸೋಲಿಸಬೇಡ ಗೆಲ್ಸಯ್ಯ, ಸೋಲಿಸಬೇಡ ಗೆಲ್ಸಯ್ಯ. ಭೂಲೋಕದಯ್ಯ ದೇವನೇ ಜಿಯ ಸೋಲಿಸಬೇಡ ಗೆಲ್ಸಯ್ಯ, ಸೋಲಿಸಬೇಡ ಗೆಲ್ಸಯ್ಯ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ವಂದನೆಗಳನ್ನು. ತುಂಬ ತುಂಬ ಧನ್ಯವಾದಗಳು ಶ್ರೀಧರ ಮೂರ್ತಿಗಳೇ. ಇದು ನನಗೆ ಒಂದು ರೀತಿ ಪ್ಲಮ್ ಆನ್ ದಿ ಕೇಕ್ ಅಂತ ಏನು ಕರಿತೀರಿ, ನನಗೆ ಬಯಸದೇ ಬಂದಂಥ ಒಂದು ಕಾರ್ಯಕ್ರಮ. ಇವತ್ತು ವರ್ಷದ ಮೊದಲನೇ ಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ, ಅದು ನನಗೆ ನೆಚ್ಚಿನ ಆಕಾಶವಾಣಿ ಬೆಂಗಳೂರಿನ ಈ ಕಟ್ಟಡ ನೋಡಿದಾಗಲೇ ನನಗೊಂದು ರೀತಿ ಖುಷಿ ಬರುತ್ತೆ. ಇದು ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಇವತ್ತು ಉಳಿಸ್ಕೊಳ್ಳೋದೇ ಕಷ್ಟವಾಗುತ್ತೆ. ಅಂಥ ಒಂದರಲ್ಲಿ ಅದ್ಭುತವಾದ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನನ್ನ ಸೌಭಾಗ್ಯ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ಇಂಟರ್ವ್ಯೂ ಮಾಡಿದ್ದು. ನಾನು ಯಾವತ್ತು ನೀವು ರಾಜ್ಕುಮಾರ್ ಅಭಿಮಾನಿ ಅಂತ ನನ್ನನ್ನು ಹೇಳ್ತೀರಾ, ನಾನು ನಿಮ್ಮ ಅಭಿಮಾನಿ ಕೂಡ ನಾನು. ಯಾಕೆಂದರೆ ನಿಮ್ಮ ಜ್ಞಾನ ಭಂಡಾರ ಅಪಾರವಾದದ್ದು. ಯಾಕೆಂದರೆ ನೀವು ಸಿನಿಮಾ ರಂಗದ ಬಗ್ಗೆ ನಿಮಗಿರೋ ತಿಳುವಳಿಕೆಯಲ್ಲಿ ನನಗೆ 10% ಇಲ್ಲ. ಅದರಿಂದ ನಿಮ್ಮಿಂದ ಕಲಿಯೋದು ತುಂಬ ಇದೆ. ಇವತ್ತು ನೀವು ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕೆ ನನ್ನ ಧನ್ಯವಾದಗಳನ್ನ ಆಕಾಶವಾಣಿ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ.